ಹಾಯ್ ಸ್ನೇಹಿತರೆ, ಆತ್ಮೀಯ ತಮ್ಗೆಲ್ಲರಿಗೂ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್‌ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಎಸ್ ಆತ್ಮೀಯರೇ, ತಮ್ಗೆಲ್ಲ ಗೊತ್ತಿರುವ ಹಾಗೆ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಡಿಎಸ್ಆರ್‌ಟಿ ವತಿಯಿಂದ ಡಿಎಸ್ಸಿಆರ್‌ಟಿ ವತಿಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ವಿನೂತನ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಸೊ ದಟ್ ಈಸ್ ಯಾವ್ದಪ್ಪ ಅಂತಂದ್ರ LB ಅಂತ ನಾವು ಕರಿತಾ ಇದ್ದಾವೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಸೊ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತಂದ ವೆರಿ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ. ಬಹಳಷ್ಟು ವಿಚಾರಗಳನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ವೆರಿ ಬ್ಯೂಟಿಫುಲ್ ಆಗಿದೆ. ಅತಿ ಈಸಿಯಾಗಿ ನಾವೇನ್ ಮಾಡ್ಬೋದು, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನ ಮಾಡ್ಬೋದು. ಬಟ್ ಪ್ರತಿಯೊಂದಕ್ಕೆ ಏನಿರ್ತದೆ ಸ್ನೇಹಿತರೆ, ತನ್ನದೇ ಆದಂತಹ ಒಂದು ವೇಟೇಜ್ ಇರ್ತಾ ಇದೆ, ತನ್ನದೇ ಆದಂತಹ ಒಂದು ಪ್ರಾಪರ್ಟೀಸ್ ಇರ್ತಾ ಇದೆ, ಲಕ್ಷಣಗಳು ಇರ್ತಾ ಇದಾವೆ. ಅವುಗಳನ್ನ ಒಂದಿಷ್ಟು ನಾವು ಫಾಲೋ ಮಾಡಿದ್ರೆ ಸೊ ಖಂಡಿತವಾಗಿಯೂ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾಡಿದ್ದಕ್ಕೆ ಏನಾಗ್ತದಪ್ಪ ಅಂದ್ರ ಒಂದು ಅರ್ಥ ಬರ್ತಾ ಇದೆ. ಸೊ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಏನಾಗ್ತದೆ ಅಂದ್ರೆ ಅರ್ಥ ಬಂದಂತ ಆಗ್ತಾ ಇದೆ. ನಾವು ಮಾಡಿದಂತ ಕೆಲಸದಲ್ಲಿ ಸಹಿತ ತೃಪ್ತಿ ಸಿಗ್ತಾ ಇದೆ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಏನೆಲ್ಲ ವಿಶೇಷ ಇದೆ ನಿಮ್ಗೆಲ್ಲ ಗೊತ್ತಿದೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ನಾವು ಕರಿತಾ ಇದ್ದಾವೆ. ಸೊ ಗಮನಿಸ್ತಾ ಇದ್ದಾವೆ ಆತ್ಮೀಯರೇ. ಸೊ ವಿಶೇಷವಾಗಿ ಪಾಠ ಆಧಾರಿತ ಒಂದು ಮೌಲ್ಯಾಂಕನ ಮಾಡ್ತಾ ಇದ್ದಾವೆ. ಸೊ ಮೌಲ್ಯಮಾಪನವನ್ನ ಮಾಡ್ತಾ ಇದ್ದಾವೆ. ಆಧಾರವಾಗಿ ಇಟ್ಕೊಂಡ ಪ್ರತಿ ಪಾಠಕ್ಕೆ ಮೌಲ್ಯಮಾಪನವನ್ನ ಮಾಡ್ತಾ ಇದ್ದಾವೆ. ಸೊ ಆ ಮೌಲ್ಯಮಾಪನವನ್ನ ನಾವು ಪರೀಕ್ಷೆ ಮೂಲಕ ಏನ್ ಮಾಡ್ತಾ ಇದಾವಪ್ಪ ಆತರ ಸೊ ಮಾಡ್ತಾ ಇದಾವ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹಾಗಾದ್ರೆ ಈಗಾಗಲೇ ನಾನು ಬಹಳಷ್ಟು ಹಿಂದೆ ಹೇಳಿದ್ದೆ ನಾನು ರೈಟ್. ಸೊ ಪರೀಕ್ಷೆ ಕಂಪಲ್ಸರಿ. ಸೊ ಇದು ಪಾಠ ಆಧಾರಿತ ಇರ್ತಾ ಇದೆ, ನೆನ್ಪಿಟ್ಕೋರಿ. ಎಷ್ಟು ಪಾಠ, ಪ್ರತಿ ಪಾಠಕ್ಕೆ ಅನುಗುಣವಾಗಿರ್ತಾ ಇದೆ. ಬಹಳ ಇಂಪಾರ್ಟೆಂಟ್. ಸೊ ಪ್ರತಿ ಪಾಠ ಸುಮಾರು 25 ಏನಾಗಿರ್ತದೆ ಹೇಳ್ರಿ? ಎಸ್, ಎಕ್ಸಾಕ್ಟ್ಲಿ ರೈಟ್ ರೀ. 25 ಅಂಕಗಳಿಗೆ ಸಂಬಂಧಪಟ್ಟಿರ್ತಾ ಇದೆ, ನೆನ್ಪಿಟ್ಕೋರಿ. ಹೌದಾ? 25 ಅಂಕಗಳಿಗೆ ಏನಾಗಿರ್ತದೆ ಹೇಳ್ರಿ? ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯಾವ್ದು ಹೇಳ್ರಿ? ಮೌಲ್ಯಮಾಪನ ಪ್ರಕ್ರಿಯೆ. ಸೊ ದಟ್ ಈಸ್ ಹೇಳ್ರಿ LBA ಅಂತ ನಾವು ಕರಿತಾ ಇದ್ದಾವೆ. ತಾವ್ ಇದನ್ನ ಗಮನಿಸ್ಬೇಕಾಗ್ತೈತಿ. ಹೌದಾ? ಸೊ ಹಾಗಾದ್ರೆ ಆದ್ಮೇಲೆ ಈ ಪರೀಕ್ಷೆನ ನಾವು ಪಾಠ ಆಧಾರಿತ ಮಾಡ್ತಾ ಇದಾವ. ಒಂದು ಪ್ರತಿಯೊಂದು ಪಾಠಕ್ಕೆ ಅನುಗುಣವಾಗಿ ನಾವೇನ್ ಮಾಡ್ತಾ ಇದಪ್ಪ ಅಂದ್ರ ಸೊ ಪ್ರಶ್ನೆಗಳನ್ನ ತೆಗಿತಾ ಇದಾವೆ. ಆ ಪ್ರಶ್ನೆಗೆ ಸೊ ಪರೀಕ್ಷೆನ ತಗೋತಾ ಇದಾವೆ. ಆ ಪರೀಕ್ಷೆಯನ್ನ ನಾವು ಪುನಃ ಮತ್ತೇನ್ ಮಾಡ್ಬೇಕಾಗ್ತದ, ನಮ್ಮದೇ ಆದಂತಹ ಸ್ಯಾಟ್ ಗಳಲ್ಲಿ ಏನ್ ಮಾಡ್ಬೇಕಾಗ್ತದ, ಅಪ್ಲೋಡ್ ಮಾಡ್ಬೇಕಾಗಿರ್ತದೆ. ಬಟ್ ಹಾಗಾದ್ರೆ ಪಾಠಕ್ಕಿಂತ ಮುಂಚೆ ಮಾಡಕ್ಕೆ ಏನಾಕಾದ್ರೆ ಅವಕಾಶ ಇದಾನೆ? ಇಲ್ಲ ಸ್ನೇಹಿತರೆ, ಮೊದಲು ಪಾಠ ಕಂಪಲ್ಸರಿ ಮುಗಿಲೇಬೇಕು. ಆಮೇಲೆ ನಮಗೆ ಏನದಪ್ಪ ಅಂದ್ರ ಅಸೆಸ್ಮೆಂಟ್ಗೆ ಏನಾಗಿರ್ತದೆ ಅವಕಾಶ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಹಾಗಾದ್ರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ತೆಗಿಬೇಕು? ಈಗಾಗಲೇ DSCRT ದಲ್ಲಿ ಏನಾಗಿದೆ ಹೇಳ್ರಿ? ಸೊ ಈ ಒಂದು ಮೌಲ್ಯಾಂಕನ LBAಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಏನಾಗ್ತವಪ್ಪ ಅಂದ್ರ ಒಂದು ಕೈಪಿಡಿ ನಮಗೆ ಸಿಗ್ತಾ ಇದೆ. ಅಲ್ಲಿ ನಾವು ನೋಡ್ತಾ ಇದ್ದಾವೆ. ಉದ್ದೇಶಗಳ ವಾರ ಕೊಟ್ಟಿದ್ದಾರೆ. ಹೌದಾ? ಪ್ರಶ್ನೆ ವಾರ ಕೊಟ್ಟಿದ್ದಾರೆ. ಕ್ಲಿಷ್ಟತಾ ವಾರ ಸಹಿತ ಏನ್ ಮಾಡಿದ್ದಾರೆ ಹೇಳ್ರಿ? ಕೊಟ್ಟಿದ್ದಾರೆ. ಸೊ ಯಾವ ಪ್ರಶ್ನೆ ಯಾವ ರೀತಿ ಆನ್ಸರ್ಗಳನ್ನ ಬಯಸ್ತದ, ಯಾವ ಪ್ರಶ್ನೆ ಮಗುವಿನಲ್ಲಿ ಯಾವ ಒಂದು ಉದ್ದೇಶವನ್ನ ಈಡೇರಿಸ್ತದ, ಸೊ ಜೊತೆಗೆ ಆ ಪಾಠ ಯಾವ ಒಂದು ಅಂಶಗಳನ್ನ ಕವರ್ ಮಾಡಿದ, ಜೊತೆಗೆ ಆ ಪಾಠವನ್ನ ಕಲಿತಂದ್ರ ಮಗು ಯಾವ ಯಾವ ಸಾಮರ್ಥ್ಯಗಳನ್ನ ಬೆಳೆಸ್ಕೊಳ್ತಾನೆ ಅನ್ನೋದು ಎಲ್ಲವೂ ಸಹಿತ ವಿವರವಾಗಿ ಏನಾಗಿದೆ ಹೇಳ್ರಿ? ಆ ಒಂದು ಪ್ರತಿ ಪಾಠಕ್ಕೆ ಏನ್ ಮಾಡಲಾಗಿದೆ? ಸೊ ಕೈಪಿಡಿಯಲ್ಲಿ ಕೊಡಲಾಗಿದೆ. ತಾವು ಸಹಿತ ಅದನ್ನು ಗಮನಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಸೊ ಬನ್ನಿ ಆತ್ಮೀಯರೇ, ಸೊ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಸೊ ಪರೀಕ್ಷೆನ ಯಾವ ರೀತಿ ತೆಗಿಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದಾವೆ. ಪ್ರಶ್ನೆ ಪತ್ರಿಕೆ ಹೇಗಿರಬೇಕು, ಬಹಳ ಇಂಪಾರ್ಟೆಂಟ್ ರೀ. ಸೊ ಒಂದು ನಾವೇನಾದ್ರೂ ನೆನ್ಪಿಟ್ಕೊಂಡು ಅಂದ್ರೆ ಇಷ್ಟು ಮೀನ್ಸ್ ಏನಪ್ಪಾ ಅಂದ್ರ ನಾವು ಒಂದು ಪ್ಲಾನ್ ಇರ್ಬೇಕು ನಮಗೆ. ಹೌದಾ? ಸೊ ಸಾಕಷ್ಟು ವಿಷಯಗಳನ್ನ ನಾವು ಕಲಿಸ್ತಾ ಇದಾವೆ ಇಲ್ಲಿ. ಸೊ ಕೆಲವೊಬ್ರು ಕನ್ನಡ ಹೇಳ್ತಿರ್ತಾರೆ, SS ಹೇಳ್ತಿರ್ತಾರೆ, ಯಾವುದು ಇಂಗ್ಲಿಷ್ ಹೇಳ್ತಿರ್ತಾರೆ, ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಹೇಳ್ತಿರ್ತಾರೆ, ಕೆಲವರು ಕೋರ್ಸ್ ಹೇಳ್ತಿರ್ತಾರೆ. ಕನಿಷ್ಠ ಒಬ್ಬ ಶಿಕ್ಷಕ 2 ವಿಷಯ ಆದ್ರೂ ಹೇಳ್ತಿರ್ತಾರೆ. ಕೆಲವೊಂದು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಒಂದೊಂದು ಹೇಳ್ಬೋದು. ಬಟ್ ವರ್ಕ್ ಅಂತೂ ಇದ್ದೇ ಇರ್ತಾ ಇದೆ. ಪ್ರತಿ ಪಾಠಕ್ಕೆ ನಮಗೆ ಏನಾಗ್ತದಪ್ಪ ಅಂದ್ರೆ ಎಷ್ಟು ಕ್ವಶನ್ ತೆಗಿಬೇಕು, ಎಷ್ಟು 25 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿರ್ಬೇಕು. ಹೌದಾ? ಸೊ ಅದರಲ್ಲಿ ಶಾರ್ಟ್ ಆನ್ಸರ್ ಇಟ್ಟಿರ್ಬೇಕು, MCQಗಳು ಇಟ್ಟಿರ್ಬೇಕು, ಲಾಂಗ್ ಆನ್ಸರ್ಗಳು ಇಟ್ಟಿರ್ಬೇಕು, ಸೊ ಈಜಿ ಲೆವೆಲ್ ಇಟ್ಟಿರ್ಬೇಕು, ಜೊತೆಗೆ ಮೀಡಿಯಂ ಯಾವ ರೀತಿ ಇರಬೇಕು, ಡಿಫಿಕಲ್ಟ್ ಲೆವೆಲ್ ಯಾವ ರೀತಿ ಇರಬೇಕು. ಸೊ ದಟ್ ಈಸ್ ಕಾಲ್ಡ್ ಬ್ಲೂ ಪ್ರಿಂಟ್ ಅಂತ ನಾವು ಕರಿತಾವೆ. ಅದಕ್ಕೆ ನಾವು ಬ್ಲೂ ಪ್ರಿಂಟ್ ಅಂತ ನಾವು ಕರಿತಾವೆ. ಅಂದ್ರೆ ಪ್ರತಿ ಪಾಠಕ್ಕೆ ನಾವು ಮಾಡಿಕೊಳ್ಳುವುದು ಬಹಳಷ್ಟು ಟೈಮ್ ಸಿಗ್ತಾ ಇದೆ. ಹಾಗಾಗಿ ನಾನು ಒಂದು ಈಗಾಗಲೇ 10ನೇ ತರಗತಿ ಆಗಿರ್ಬೋದು ಅಥವಾ ಸೆಂಟ್ರಲ್ ನಲ್ಲಿ ನಡೆಸ್ತಕ್ಕಂಥ ಕೆಲವೊಂದು ಶಾಲೆಗಳಲ್ಲಿ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಆಗಿರ್ಬೋದು, ಅಥವಾ ನಮ್ಮ ಸ್ಟೇಟ್ ನಲ್ಲಿ ಕೆಲವೊಂದು ನಾಲೆಜ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆ, ಅಪ್ಲೈ ಜೊತೆಗೆ ಸ್ಕಿಲ್ ರೈಟ್. ಸೊ ಎಲ್ಲ ಅಂಶವನ್ನ ನಾನು ಗಮನಿಸಿಕೊಂಡು ಒಂದು ಕಾಮನ್ ಆಗಿರ್ತಕ್ಕಂಥ ಕೆಲವೊಂದು ಪರ್ಸೆಂಟೇಜ್ ನಾನು ನಿಮ್ಗೆ ಇಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಒಂದು ಪರ್ಸೆಂಟೇಜ್ ಇದೇ ಒಂದು ಬೇಸ್ ಆಧಾರ ಮೇಲೆ ನೀವೇನಾದ್ರೂ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ರೆ ಅತಿ ಈಸಿಯಾಗಿ ಮತ್ತು ಬೇಗನೆ ಪ್ರಶ್ನೆ ಪತ್ರಿಕೆನ ಏನ್ ಮಾಡ್ಬೋದು, ತೆಗಿಬಹುದು. ಮತ್ತು ಪ್ರತಿಯೊಂದು ಟಾಪಿಕ್ ನೀವು ಅದನ್ನು ಕಾಮನ್ ಆಗಿ ಒಂದು ಕಾಲಮ್ ಹಾಕಿ ಇಟ್ರಿ ಅಂತಾವ್ ಎಷ್ಟು
ಪಾಠಗಳದಾವಲ್ಲ ಅಷ್ಟು ಪಾಠಗಳ ಜೆರಾಕ್ಸ್ ತೆಗೆದ್ರಿಂದ ಪ್ರತಿ ಪಾಠಕ್ಕೆ ಅವುಗಳನ್ನ ಬರ್ಕೋತ ಹೋದ್ರೆ ಮುಗಿದೋಯ್ತು ಸ್ನೇಹಿತರೆ. ಯಾಕೆ ಸೇಮ್ ಇರ್ತಾ ಇದೆ, ಬಟ್ ಅಡ್ಜಸ್ಟ್ಮೆಂಟ್ ಕೆಲವೊಂದು ಟಾಪಿಕ್ ದಲ್ಲಿ ನಾವು ಇರ್ತಾ ಇದೆ. ಸೊ ಸಿಂಪಲ್ ಇದೆ, ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರಬೇಕು ಅನ್ನೋದನ್ನ. ಸೊ ಎಲ್ಲವೂ ಸಹಿತ ನಾನು ನೋಡ್ತಾ ಇದ್ದೇನೆ. ಸೊ ನಿಮ್ಗೆ ಗೊತ್ತಿರಬೇಕು ಪ್ರಶ್ನೆ ಪತ್ರಿಕೆ ಏನಾಗಿರ್ಬೇಕು ಅಂದ್ರೆ ಕೆಲವೊಂದು ಅಂಶಗಳನ್ನ ಒಳಗೊಂಡಿದೆ. ಒಂದೇದು ಪಾಠ ಆಧಾರಿತ ಇರಬೇಕು ಸ್ನೇಹಿತರೆ, ನೆನಪಿಟ್ಟುಕೋರಿ. ಪಾಠಕ್ಕೆ ಅನುಗುಣವಾಗಿನೇ ಏನಾಗಿರ್ಬೇಕು ಪ್ರಶ್ನೆ ಪತ್ರಿಕೆ ಇರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ 25 ಅಂಕಗಳನ್ನ ಹೊಂದಿರ್ಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. 25 ಅಂಕಗಳಿಗೆ ಏನಾಗಿರ್ಬೇಕು ಸೀಮಿತ ಆಗಿರ್ಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಪ್ರಶ್ನೆ ಪತ್ರಿಕೆ ನೆನಪಿಟ್ಕೋರಿ, ಹೌದಾ. ಸೊ ನೋಡಿ, ಪಾಠ ಆಧಾರಿತ ಇರ್ತದ್ರೆ ಜೊತೆಗೆ 25 ಅಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇರ್ತೈತಿ, ರೈಟ್. ಸೊ ಹಾಗಾರ ಈ ಪ್ರಶ್ನೆ ಪತ್ರಿಕೆ 25 ಅಂಕಗಳದಾವೆ, ಪಾಠ ಆಧಾರಿತ ಇದೆ, ಅಷ್ಟಾದ್ರೆ ಸಾಕ? ಇಲ್ಲ ಸ್ನೇಹಿತರೆ, ನಿಮ್ಗೆ ಗೊತ್ತಿರಬೇಕು ನಮಗ ಮೊದಲ ಪ್ರಶ್ನೆ ಪತ್ರಿಕೆ ಹೇಗಿರಬೇಕು ಅನ್ನುವಂಥ ವಿಚಾರವನ್ನ ಗಮನಿಸೋದಾದ್ರೆ, ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದೆ ಇದು. ಸೊ ಮೊದಲನೇದಾಗಿ ಅವ್ರು ಮೇನ್ ನಮ್ಗೆ ಕೊಟ್ಟಿದ್ದೆ ಯಾವ್ದಪ್ಪ ಅಂದ್ರ, ಸೊ 2 ಅಂಶಗಳನ್ನ ಕೊಟ್ಟಿದ್ದಾರೆ, ತಾವು ಇದನ್ನ ಗಮನಿಸಬೇಕು. ನಮ್ಮ ಪ್ರಶ್ನೆ ಪತ್ರಿಕೆ ಮಕ್ಕಳ ಮಾರ್ಕ್ಸ್ ತಗೋದು ಇಂಪಾರ್ಟೆಂಟ್ ಅಲ್ಲ ರೀ, ಅಲ್ಲಿ ಕಲಿಕಾ ಫಲಗಳೆಲ್ಲ ಕವರ್ ಆಗಿದಾವನ್ನೆಲ್ಲ ಚೆಕ್ ಮಾಡ್ಬೇಕ್ರಿ. ನೋಡಿ, ಪ್ರಶ್ನೆ ಪತ್ರಿಕೆ ಏನಾಗಿರ್ಬೇಕು ಹೇಳ್ರಿ, ಕಲಿಕಾ ಫಲಗಳು ಎಲ್ಲವೂ ಸಹಿತ ಕ್ಲಿಯರ್ ಆಗಿದಾವ ಇಲ್ಲೋ. ಈಗ ಒಂದು 25 ಅಂಕದ ಪ್ರಶ್ನೆ ಪತ್ರಿಕೆ ನಾವು ತೆಗಿತಾ ಇದಾವೆ ಅಂದ್ರೆ ಗೊತ್ತಿರ್ಬೇಕು ನಿಮಗೆ ಸ್ನೇಹಿತರೆ, ಆ 25 ಅಂಕಗಳಲ್ಲಿ ನಮ್ಮ ಪಾಠಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕಲಿಕಾ ಫಲಗಳು ಅಲ್ಲಿ ಬಂದವ ಇಲ್ಲೋ. ಜೊತೆಗೆ ಬರೀ ಕಲಿಕಾ ಫಲಗಳನ್ನ ಅಷ್ಟೇ ಅಲ್ಲ, 2 ಅದಾವ್ರೆ, ಲರ್ನಿಂಗ್ ಪಾಯಿಂಟ್ ಮತ್ತು ಲರ್ನಿಂಗ್ ಔಟ್ ಪಾಯಿಂಟ್ಗಳು ಅಂತ ಕರಿತಾ ಇದಾವೆ, ಔಟ್ಕಮ್ಸ್ಗಳು, ಕಲಿಕಾ ಅಂಶಗಳು ಅದನ್ನು ಕರಿತಾ ಇದಾವೆ. ಈ 2 ಅಂಶಗಳು ಮೇನ್ ಕಾನ್ಸೆಪ್ಟ್ ಇದಾವೆ, ನೆನ್ಪಿಟ್ಕೋರಿ. ಇವು ಬಹಳ ಇಂಪಾರ್ಟೆಂಟ್ ಇದಾವೆ, ಗಮನಿಸ್ಬೇಕು. ಇವು ಬಹಳ ಇಂಪಾರ್ಟೆಂಟ್ ಆಗಿದಾವೆ, ತಾವು ಇದನ್ನ ಗಮನಿಸಲೇಬೇಕಾದೈತಿ, ನೆನ್ಪಿಟ್ಕೋರಿ. ಹೌದಲ್ರಿ? ಯಾಕೆಂದ್ರೆ ಎಕ್ಸಾಮ್ಕ ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದೆ, ತಾವು ಇದನ್ನ ಗಮನಿಸಲೇಬೇಕು. ಒಂದು ಪ್ರಶ್ನೆ ಪತ್ರಿಕೆ ಅಂದ್ಕೊಳ್ಳಿ ಮೇನ್ ನಮ್ದು ಟಾರ್ಗೆಟ್ ಅವ್ರದ್ದು ಯಾವ್ದು ಹೇಳ್ರಿ, ನಾವು ಯಾವ ಪಾಠವನ್ನ ತಗೋತಾ ಇದಾವೆ. ಇನ್ನ ತನಕ ಬ್ಲೂ ಪ್ರಿಂಟ್ ಹೆಂಗ್ ತೆಗಿತಿದ್ವು ನಾವ್ರಿ, ಎಲ್ಲಾ ಪಾಠಕ್ಕೆ ಅನುಗುಣವಾಗಿ ತೆಗಿತಿದ್ವು, ಅದು ಬೇರೆ, ಅದು ಸೆಮ್ ವೈಸ್ 6 ಪಾಠ 8 ಪಾಠ 10 ಪಾಠಕ್ಕೆ ರಿಲೇಟೆಡ್ ಇರ್ತದೆ. ಬಟ್ ಇವಾಗ ನಾವ್ ಏನ್ ಮಾಡ್ತಾ ಇದ್ದೇವೆ, ಸೊ ಟಾಪಿಕ್ ವೈಸ್ ತೆಗಿತಾ ಇದಾವೆ. ಸೊ ಲೆಸನ್ ಬೇಸ್ ಇರೋದ್ರಿಂದ ಆ ಲೆಸನ್ ನಲ್ಲಿ ನಮ್ಮ ಕಾನ್ಸೆಪ್ಟ್ ಗಳು ಏನೇನಿದಾವೆ, ದಟ್ ಈಸ್ ಲರ್ನಿಂಗ್ ಪಾಯಿಂಟ್ಸ್ ಗಳು ಏನಿದಾವೆ, ನಮಗೆ ಬೇಕಾಗಿರೋದು ಆ ಮಗುವಿನಲ್ಲಿ ಏನು ಬೇಕಾಗಿದೆ, ಸಾಮರ್ಥ್ಯ ಔಟ್ಕಮ್ಸ್ ಗಳು ಏನಿದಾವೆ ಆಲ್ರೆಡಿ ಇವುಗಳನ್ನ ಕೊಟ್ಟಿದ್ದಾರೆ, ಕೈಪಿಡಿಯಲ್ಲಿ ಕೊಟ್ಟಿದ್ದಾರೆ. ಅವುಗಳಿಗೆ ಅನುಗುಣವಾಗಿ ನಮ್ಮ ಪ್ರಶ್ನೆ ಪತ್ರಿಕೆ ಇರಬೇಕು. ಸುಮ್ನೆ ಸ್ಟಾರ್ಟಿಂಗ್ 10 ಬರೋದು ಇನ್ನೊಂದು 5 ಬರೋದು ಬೇಡ ಸ್ನೇಹಿತರೆ, ಆ ರೀತಿ ಮಾಡೋದು ಬೇಡ ರೀ. ಸೊ ನಿಮಗೆ ಕ್ಲಾರಿಟಿ ಇರಬೇಕು. ಒಂದೇದು ಕಲಿಕಾ ಫಲಗಳು ಮತ್ತು ಕಲಿಕಾಂಶಗಳ ಬೇಸ್ ಮೇಲೆನೆ ಇರಬೇಕಾಗ್ತದೆ, ಆಲ್ರೆಡಿ ಕೈಪಿಡಿನಲ್ಲಿ ಇದಾವೆ, ನಾವು ಇದನ್ನು ಗಮನಿಸಲೇಬೇಕಾಗ್ತದೆ. ಎರಡನೇದ ಇದಾದ ಕೂಡಲೇ ಸೊ ಕ್ಲಿಷ್ಟತಾ ಮಟ್ಟ ಅದನ್ನು ಕರಿತಾ ಇದಾವೆ, ಬಹಳ ಇಂಪಾರ್ಟೆಂಟ್ ರೀ. ಆಲ್ರೆಡಿ ಇದು ಸಹಿತ ಪ್ರತಿ ಪಾಠಕ್ಕೆ ಏನ್ ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಈ ಟಾಪಿಕ್ ನಲ್ಲಿ ಯಾವೆಲ್ಲ ಕಠಿಣ ಇದಾವೆ ನೋಡಿ, ಯಾವೆಲ್ಲ ಕಠಿಣ ಪ್ರಶ್ನೆಗಳಿದಾವೆ, ಯಾವೆಲ್ಲ ಸಾಧಾರಣ ಪ್ರಶ್ನೆಗಳಿದಾವೆ, ಯಾವೆಲ್ಲ ಸರಳ ಅಥವಾ ಸುಲಭ ಪ್ರಶ್ನೆಗಳಿದಾವೆ ಅನ್ನೋದನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಅವುಗಳ ಆಧಾರದ ಮೇಲೆ ನಾವು ಎಲ್ಲವೂ ಸುಲಭ ತಂದ್ರ ದಟ್ ಈಸ್ ದ ನಾಟ್ ಎ ಕ್ವಶನ್ ಪೇಪರ್. ನೋಡಿ, ಎಲ್ಲವೂ ಸರಳ ಇರಬೇಕಾ ಅಥವಾ ಎಲ್ಲವೂ ಸಾಧಾರಣ ಇರಬೇಕಾ ಅಥವಾ ಎಲ್ಲವೂ ಕಠಿಣ, ಆ ರೀತಿ ಇರಬಾರ್ದ್ರಿ. ಎಲ್ಲವೂ ಒಂದಿಷ್ಟು ಏನಾಗಿರ್ಬೇಕು ಹೇಳ್ರಿ, ಆಹಾರದ ಸಮತೋಲನ ಅಂತ ನಾವು ಕರಿತಾವಲ್ರಿ, ಊಟಕ್ಕೆ ಹೊತ್ತಾಗ ಎಲ್ಲಾ ಸಮತೋಲನ ಇದ್ರೆ ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ಹಂಗ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಾ ರೀತಿ ಇದ್ದಂದ್ರೆ ಸೊ ಖಂಡಿತ ಮಗುವಿನ ಒಂದು ಸಾಮರ್ಥ್ಯವನ್ನ ಪರ್ಫೆಕ್ಟ್ ಆಗಿ ನಾವೇನ್ ಮಾಡ್ಬೋದು, ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ತಾವೇನ್ ನೋಡ್ಬೇಕು, ಕ್ಲಿಷ್ಟತಾ ಮಟ್ಟವನ್ನು ಸಹಿತ ಗಮನಿಸಬೇಕಾಗ್ತದ. ಕ್ಲಿಷ್ಟತಾ ಮಟ್ಟದಲ್ಲಿ ನಾವೇನ್ ಮಾಡ್ತದಪ್ಪ ಅಂದ್ರ, ಸೊ ನೋಡ್ರಿ ಈಗಾಗಲೇ ಕೊಟ್ಟಿದ್ದಾರೆ, ಒಂದು ಸರಳ ಇದೆ, ನೆಕ್ಸ್ಟ್ ಸರಳ ಆದ ಕೂಡಲೇ ಸೊ ಸಾಧಾರಣ ಅಂಶವನ್ನ ನಾವು ನೋಡ್ತಾ ಇದ್ದಾವೆ, ಸಾಧಾರಣ ಇದೆ, ಜೊತೆಗೆ ಕಠಿಣತಾ ಮಟ್ಟ ಇದೆ. ಸೊ ಇದನ್ನು ಸಹಿತ ನಾವು ಗಮನಿಸಬೇಕಾಗ್ತದೆ, ನೆನ್ಪಿಟ್ಕೋರಿ. ನಾವು ಪ್ರಶ್ನೆ ಪತ್ರಿಕೆ ತೆಗಿಯೋಣ, ಸೊ ಪ್ರತಿಯೊಂದಕ್ಕೂ ಬರೆದಿಡೋಣ, ಬರೆದು ಇಡಬೇಕಂತ ಅವಶ್ಯಕತೆ ಇಲ್ಲ ರೀ. ಬಟ್ ಫ್ರೇಮ್ ಕ್ವಶನ್ಸ್ಗಳ ಏನು ಫ್ರೇಮ್ ಮಾಡ್ತಿರ್ತಾವಲ್ರಿ, ಅವು ಎಲ್ಲದಕ್ಕೂ ನಾವು ಏನ್ ಮಾಡೋಣ, ಇಂತಿಷ್ಟು ವೇಟೇಜ್ ಅನ್ನ ಕೊಡುವಂತ ಕೆಲಸ ಮಾಡೋಣ ರೀ. ನಾನು ಯಾವ ರೀತಿ ಮಾಡ್ಬೇಕು ಅನ್ನೋದೆಲ್ಲೂ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಇದನ್ನ ತಮಗೇನಾಗಿರ್ಬೇಕು, ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ತಾ ಇದ್ದೇವೆ, ಸೊ ದಟ್ ಈಸ್ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಉದ್ದೇಶವಾರು ಅಂತ ನಾವು ಕರಿತಾ ಇದ್ದಾವೆ. ಸೊ ಅಬ್ಜೆಕ್ಟಿವ್ ವೈಸ್ ಅಂತ ನಾವು ಕರಿತಾ ಇದ್ದಾವೆ, ಬಹಳ ಇಂಪಾರ್ಟೆಂಟ್. ಸೊ ಇದು ಮೇನ್ ಏನ್ ಹೇಳ್ತದಪ್ಪ ಅಂತ ಕೇಳಿದ್ರೆ, ಸೊ ನಿಮ್ಗೆ ಗೊತ್ತಿರಬೇಕು, ಇದು ಮೇನ್ ಪಾಠದ ಮೇನ್ ಕ್ವಾಲಿಟಿನ ತಿಳಿಸ್ತಾ ಇದೆ. ಒಂದು ಪಾಠ ಪರಿಣಾಮಕಾರಿ ಆಗಿದೆ ಅಂದ್ರ ಮಗುವಿನಲ್ಲಿ ಈ ಉದ್ದೇಶಗಳು ಬೆಳವಣಿಗೆ ಆಗ್ಲೇಬೇಕ್ರಿ. ಪರಿಣಾಮಕಾರಿ ಪಾಠ ಆಗ್ಲೇಬೇಕಾದ್ರೆ ಸೊ ಆ ಮಗುವಿನಲ್ಲಿ ಇರಬೇಕಾಗಿರ್ತಕ್ಕಂಥ ಅಬ್ಜೆಕ್ಟಿವ್ಸ್ಗಳು ಯಾವ್ಯಾವ, ಸೊ ದಟ್ ಈಸ್ ಮಗುವಿನಲ್ಲಿ ನಾಲೆಜಿಗೆ ಸಂಬಂಧಪಟ್ಟಂತ, ಜ್ಞಾನಕ್ಕೆ ಸಂಬಂಧಪಟ್ಟಂತ
ಏನಾಗಿರ್ಬೇಕು, ಉದ್ದೇಶ ಬೆಳವಣಿಗೆ ಆಗಲೇಬೇಕಾಗಿರ್ತದ್ರಿ. ಜೊತೆಗೆ ಮಗು ಈ ಟಾಪಿಕ್ ಅನ್ನ ಎಷ್ಟರ ಮಟ್ಟಿಗೆ ಗ್ರಹಿಸ್ಕೊಂಡಿದ್ದಾನೆ, ತಿಳುವಳಿಕೆ ಮಾಡಿಕೊಂಡಿದ್ದಾನೆ, ಸೊ ಜೊತೆಗೆ ತನ್ನ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡಿದ್ದಾನೆ, ಇದರಿಂದ ಅವನಲ್ಲಿ ಯಾವ ಯಾವ ಕೌಶಲ್ಯಗಳ ಬೆಳವಣಿಗೆ ಅದು. ಸೊ ಇವು ಕೋರ್ಸ್ಗೆ ಸಂಬಂಧಪಟ್ಟಂತ, ನಾನು ಇಲ್ಲಿ ಮಾತಾಡ್ತಾ ಇರೋದು ಕೋರ್ಸ್ ಸಬ್ಜೆಕ್ಟ್ ನೆನ್ಪಿಟ್ಕೋರಿ. ಸೈನ್ಸ್, ಮ್ಯಾಥ್ಸ್, ಎಸ್ ಎಸ್ ನೆನ್ಪಿಟ್ಕೋರಿ. ಅಲ್ಲೂ ಬರ್ತದೆ ಜ್ಞಾನ, ತಿಳುವಳಿಕೆ ಮತ್ತು ಲ್ಯಾಂಗ್ವೇಜ್ ಬೇರೆ ಬರ್ತದೆ, ಪ್ರಶಂಸೆಗಳು ಬರ್ತಾ ಇದಾವೆ, ಬರವಣಿಗೆ ಬರ್ತದೆ. ಅವ್ರು ಸ್ವಲ್ಪ ಉದ್ದೇಶಗಳು ಚೇಂಜ್ ಆಗ್ತಿರ್ತವೆ, ಬಟ್ ಅವರು ಸಹಿತ ತಾವೇನ್ ಮಾಡ್ಬೇಕು, ಉದ್ದೇಶವಾರ ಏನದಲ್ಲ ಆ ಒಂದು ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ಸುಮ್ನೆ ಪ್ರಶ್ನೆ ತಗೋದು ಅಂದ್ರೆ ಬರೀ ಜ್ಞಾನ ನಾಲೆಜ್ ಕೊಟ್ಟಂದ್ರೆ ದಟ್ ಇಸ್ ನೋ ಯೂಸ್ ಫಾರ್ ಸ್ಟೂಡೆಂಟ್ ಆಲ್ಸೋ. ಅವರ್ ನಮ್ದು ಏನ್ ಚೆಕಿಂಗ್ ಇರ್ತಲ್ಲ, ವ್ಯಾಲ್ಯೂಷನ್, ಅದು ಸರಿಯಾಗಿ ಆಗಂಗಿಲ್ಲ ರೀ. ಹೌದಾ, ಅಸೆಸ್ಮೆಂಟ್ ಸರಿ ಆಗ್ಬೇಕಾರ ಇವೆಲ್ಲದಕ್ಕೂ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಎಸ್ ಒತ್ತನ್ನ ಕೊಡ್ಬೇಕಾದೈತಿ. ಅಂದಾಗ ಮಗುವಿನಲ್ಲಿ ಏನಾಗ್ತದಪ್ಪ ಅಂದ್ರ, ನಾವು ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಾಗ ಮಗುವಿನ ವಿಚಾರಗಳು ಎಲ್ಲಾ ಕಡೆ ಹೋಗ್ತದ. ಜ್ಞಾನ, ತಿಳುವಳಿಕೆ ಅನ್ನೋ ಎಲ್ಲವನ್ನೂ ಸಹಿತ ಪರೀಕ್ಷೆ ಮಾಡಬೇಕು. ಬರೀ ಇಲ್ಲಿ ಲೆಸನ್ ಬೇಸ್ ಅಸೆಸ್ಮೆಂಟ್ ಅಂದ್ರೆ ಕೇವಲ 25 ಅಂಕಗಳನ್ನ ತಗೋದಲ್ಲ ರೀ ಆತ್ಮೀಯರೇ. ಸೊ ಅದರಲ್ಲಿ ಕೆಲವೊಂದು ಹೊರೈಟಿಗಳನ್ನ ನಾವು ಚೂಸ್ ಮಾಡ್ಕೋಬೇಕಾಗ್ತದೆ. ಸೊ ನೆಕ್ಸ್ಟ್ ಪ್ರಶ್ನಾವಾರು ಅದನ್ನು ಕರಿತಾ ಇದಾವೆ, ನೆನ್ಪಿಟ್ಕೋರಿ. ಸೊ ಪ್ರಶ್ನಾವಾರುಗಳಲ್ಲಿ ನಾವು ಪ್ರಶ್ನೆಗಳ ವಿಧಗಳನ್ನ ಗಮನಿಸ್ತಾ ಇದಾವೆ, ತಾವು ಸಹಿತ ನೋಡಬಹುದು. ಪ್ರಶ್ನೆ ವಿಧ ಅಂದ್ರೆ ಏನಿಲ್ಲ, ಸೊ ಗಮನಿಸಬೇಕು. ಪ್ರಶ್ನೆಯ ವಿಧದಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳಿರ್ಬೇಕಾಗ್ತೈತಿ, ನೆನಪಿಟ್ಕೋರಿ. ವಸ್ತುನಿಷ್ಠಕ ಇಂತಿಷ್ಟು ಕೊಡಬೇಕು. ವಸ್ತುನಿಷ್ಠ ಪ್ರಶ್ನೆಗಳು ಎಂತ ಇರ್ಬೇಕು ಅನ್ನೋದು ನಾನು ಆಲ್ರೆಡಿ ಚರ್ಚೆ ಮಾಡ್ತೀನಿ ಈಗ ನೆಕ್ಸ್ಟ್. ಜೊತೆಗೆ ವಸ್ತುನಿಷ್ಠ ಅಂದ್ರೆ ನೀವು ಉತ್ತರ ಕೊಡ್ರಿ, ನಾನು ಉತ್ತರ ಕೊಡ್ರಿ, ಬೇರೆಯವ್ರು ಉತ್ತರ ಕೊಡ್ರಿ, ಎಲ್ಲ ಉತ್ತರದ್ದು ಒಂದೇ ಇರ್ತವ್ರಿ, ಯಾರ್ದು ಚೇಂಜ್ ಆಗಂಗಿಲ್ಲ ರೀ. ಸೊ ದಟ್ ಈಸ್ ಏನಪ್ಪಾ ಅಂದ್ರ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ಗಳು ಅಂತ ಕರಿತಾ ಇದಾವೆ, ಯಾರ್ದು ಚೇಂಜ್ ಆಗಂಗಿಲ್ಲ. ಸೊ ವಸ್ತುನಿಷ್ಠ ಪ್ರಶ್ನೆಗಳು ಅಂತ ಕರಿತಾ ಇದ್ದಾವೆ. ಹೌದಾ, ಇದಾದ ನಂತರ ಮಗುವಿನಲ್ಲಿ ವಿವರಣಾ ಕೌಶಲ್ಯನ ಬಳಸಲುವಾಗಿ ಸೊ ಶಾರ್ಟ್ ಆನ್ಸರ್ ಅದನ್ನು ಕರಿತಾ ಇದ್ದಾವೆ. ಕಿರು ಉತ್ತರವನ್ನ ಬಯಸ್ತಕ್ಕಂತ ಪ್ರಶ್ನೆಗಳಿದ್ರೆ ಬಹಳ ಬೆಟರ್. ಅದ್ರ ಜೊತೆಗೆ ಪ್ರಬಂಧ ಮಾದರಿ ಉತ್ತರಗಳು ಅಥವಾ ದೀರ್ಘ ಉತ್ತರಗಳು, ಪ್ರಬಂಧ ಅಥವಾ ದೀರ್ಘ ಉತ್ತರಗಳು ಇದ್ರೆ ಸೊ ವೆರಿ ಇಂಟ್ರೆಸ್ಟಿಂಗ್. ಅಂದ್ರ ಈ ಎಲ್ಲಾ ಅಂಶಗಳನ್ನ ನಾವು ಗಮನಿಸಬೇಕಾಗ್ತೈತಿ, ನೆನಪಿಟ್ಕೋರಿ. ಕ್ಲಿಯರ್. ಸೊ ಒಬ್ಬ ಮಗುವಿನಲ್ಲಿ ಏನ್ ಹೇಳ್ರಿ, ಒಬ್ಬ ಮಗುವಿನಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಮಗು ಬಿಡಿಸ್ತಾ ಇದ್ದಾನಂದ್ರ ಆ ಮಗುವಿನಲ್ಲಿ ಈ ಎಲ್ಲಾ ಅಂಶಗಳನ್ನ ನಾವೇನ್ ಮಾಡ್ಬೇಕು ಹೇಳ್ರಿ, ಅಳಿಬೇಕಾಗ್ತೈತಿ. ದಟ್ ಈಸ್ ಕಾಲ್ಡ್ LBA, ಲೆಸನ್ ಬೇಸ್ಡ್ ಏನ್ ಹೇಳ್ರಿ ಅಸೆಸ್ಮೆಂಟ್ ಅಂತ ನಾವು ಕರಿತಾ ಇದಾವೆ. ತಾವ್ ಇದನ್ನ ಗಮನಿಸಬೇಕಾಗ್ತೈತಿ, ರೈಟ್. ಸೊ ನೋಡಿ, ಕಲಿಕಾ ಫಲಗಳು ಮತ್ತು ಕಲಿಕಾಂಶಗಳನ್ನ ನಾವು ಗಮನಿಸಬೇಕಾಗ್ತದ. ಮೇನ್ ಅದೇ ಇರೋದು. ಯಾಕೆ ಆ ಪಾಠ ಮಗು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಇದಾದ ನಂತರ ಮಗುವಿನಲ್ಲಿ ಯಾವ ಯಾವ ಅಂಶಗಳನ್ನ ಎಲ್ಲವೂ ಕಠಿಣ ಕೊಟ್ರೆ, ಇಲ್ಲಿ ಕ್ಲಿಷ್ಟತಾ ಮಟ್ಟ ಅನ್ನೋದು ಕೇವಲ ಮುಂದುವರಿದ ಮಕ್ಕಳಿಗೆ ಅಷ್ಟೇ ಅಲ್ಲ ರೀ, ಇಲ್ಲಿ ಹಿಂದುಳಿದ ಮಕ್ಕಳಿಗೆ, ಮಧ್ಯಮ ಮಕ್ಕಳಿಗೆ, ಸರಾಸರಿ ಮುಂದುವರಿದ ಮಕ್ಕಳಿಗೆ, ಎಲ್ಲಾ ಮಕ್ಕಳಿಗೆ ಅನುಗುಣವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇರಲೇಬೇಕಾದೈತಿ, ನೆನ್ಪಿಟ್ಕೊಳ್ಳಿ. ಹೌದಾ, ಎಸ್. ಉದ್ದೇಶವಾರು ಮಗುವಿನಲ್ಲಿ ಯಾವ ಯಾವ ಉದ್ದೇಶಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಮಗು ಈ ಪಾಠದಲ್ಲಿ ಯಾವ ಯಾವ ಅಂಶಗಳನ್ನ ಅಂದ್ರೆ ನೋಡಿ, ನಮ್ದು ಮೇನ್ ಟಾರ್ಗೆಟ್ ಇರೋದು ಉದ್ದೇಶವಾರು. ಯಾಕಂದ್ರೆ ಈ ಉದ್ದೇಶಗಳು ಈಡೇರಿದು ಅಂದ್ರೆ ಮಗುವಿನಲ್ಲಿ ಕಲಿಕಾ ಫಲಗಳು ಈಡೇರಿದಾವ ತನ್ನಂಗ, ನೆನ್ಪಿಟ್ಕೋರಿ. ಮಗುವಿನಲ್ಲಿ ಉದ್ದೇಶಗಳು ಈಡೇರಿದಾವ ಅಂದ್ರೆ ಇಟ್ ಮೀನ್ಸ್ ಮಗುವಿನಲ್ಲಿ ವರ್ತನೆಯಲ್ಲಿ ಚೇಂಜ್ ಆಗಿದೆ, ಮಗುವಿನಲ್ಲಿ ಕಲಿಕಾ ಫಲಗಳ ಸಾಮರ್ಥ್ಯ ಬಂದಿದೆ, ಕಲಿಕಾ ಫಲಗಳು ಏನಿದಾವಲ್ರಿ ಔಟ್ಕಮ್ಸ್ಗಳು ಬಂದಿದಾವೆ ಅಂತಂದಾಗ ನೆನ್ಪಿಟ್ಕೋರಿ. ಉದ್ದೇಶಗಳು ಏನೂ ಇಲ್ಲಾಗಿದ್ದು ಅಂದ್ರೆ ನಮ್ಮ ಕಲಿಕಾ ಫಲಗಳು ಈಡೇರುವುದಿಲ್ಲ, ನೆನಪಿರ್ಲಿ ನಿಮಗೆ. ಹೌದಾ, ಸೊ ಹಾಗಾಗಿ ಉದ್ದೇಶಗಳ ವಾರ ಪ್ರಶ್ನೆ ಪತ್ರಿಕೆ ಇರಲೇಬೇಕಾಗ್ತೈತಿ. ಸೊ ನೆನಪಿರ್ಲಿ ನಿಮಗೆ, ರೈಟ್. ಎಸ್. ಇದಾದ ನಂತರ ಪ್ರಶ್ನೆವಾರು, ಹೌದ್ರಿ. ವಸ್ತುನಿಷ್ಠ ಎಲ್ಲವೂ 25 ವಸ್ತುನಿಷ್ಠ ಕೊಟ್ಟು ಅಂದ್ರ ಅಲ್ಲಿ ಮಗುವಿನ ಸಾಮರ್ಥ್ಯವನ್ನ ಬೆಳೆಸಲಿಕ್ಕೆ ಅಥವಾ ಮಗುವಿನ ಒಂದು ಮೌಲ್ಯಮಾಪನ ಅಷ್ಟೊಂದು ಸರಿ ಸೂಕ್ತ ಇರುವುದಿಲ್ಲ, ನೆನ್ಪಿಟ್ಕೋರಿ. ಎಲ್ಲವೂ ದೀರ್ಘ ಉತ್ತರ, ಎಲ್ಲವೂ ಕಿರು ಉತ್ತರ, ಎಲ್ಲವೂ ವಸ್ತುನಿಷ್ಠ ಇರೋದಿಲ್ಲ. ಅವುಗಳಲ್ಲಿ ನಮಗೆ ವೇಟೇಜಿಗೆ ತಕ್ಕಂತೆ ನಾವೇನ್ ಮಾಡ್ತಾ ಇದಾವಪ್ಪ ಹತ್ರ ಸೊ ಚೇಂಜಸ್ ಮಾಡ್ಕೋತಾ ಇದಾವೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಓಕೆ, ಸೊ ಈ ರೀತಿ ಕ್ವಶನ್ಸ್ ಗಳು ಏನಾಗ್ಬೋದು ಹೇಳ್ರೆ ಇರ್ಲೇಬೇಕು ಅನ್ನೋದನ್ನ ನಮ್ಮ ಒಂದು ವಿಚಾರನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಸೊ ನೆನ್ಪಿಟ್ಕೋರಿ, ಪ್ರತಿ ಪಾಠಕ ಈ ರೀತಿ ಮೇಂಟೈನ್ ಮಾಡ್ಲೇಬೇಕಾದಿತ್ತು ನಾವು, ಅಂದಾಗ ಅದು ಪ್ರಶ್ನೆ ಪತ್ರಿಕೆ ಹೌದನ್ಲಿಕ್ಕೆ ಸಾಧ್ಯ ಇದೆ ರೀ. ಹೌದಾ, ಒಂದು ಪ್ರಶ್ನೆ ಪತ್ರಿಕೆ ಹೆಂಗಿರ್ಬೇಕು ಆತರ ಎಲ್ಲಾ ಅಂಶಗಳನ್ನ ಒಳಗೊಂಡಿರ್ಬೇಕು, ಅಂದಾಗ ಅದು ಪ್ರಶ್ನೆ ಪತ್ರಿಕೆ ಆಗಿರ್ತೈತಿ. ಬನ್ನಿ ಒಂದೊಂದು ವಿಚಾರಗಳನ್ನ ಚರ್ಚೆ ಮಾಡೋಣ. ಸೊ ಮೊದಲನೇದಾಗಿ ಕಲಿಕಾ ಫಲ ಮತ್ತು ಕಲಿಕಾಂಶಗಳು. ಈಗಾಗಲೇ ನಾನು ಚರ್ಚೆ ಮಾಡಿದೆ, ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ಬೇಕಾರ ಅಲ್ಲಿ ಬಹಳ ಇಂಪಾರ್ಟೆಂಟ್ ರೀ. ಸೊ ಕಲಿಕಾ ಫಲಗಳನ್ನ ನಾವು ಕಂಪಲ್ಸರಿ ಬರ್ಕೋಬೇಕಾಗ್ತದ. ಬರೆಯದೇ ಇದ್ರೂ ತಲೆ ಕೆಡ್ಸ್ಕೊಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಅವು ಮೆನ್ಷನ್ ಆಗಿದಾವೆ. ಎಲ್ಲಿ LBA ಏನ್ ಕೈಪಿಡಿ ಇದಲ್ಲ, ಆ ಕೈಪಿಡಿ ಒಳಗ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ನಮಗ್ ಗೊತ್ತಿರ್ಬೇಕು ಈ ಪಾಠ ಒಳಗ ಯಾವ್ಯಾವ ಕಾನ್ಸೆಪ್ಟ್ಗಳಿದಾವೆ. ಹೌದಾ, ಯಾವ್ಯಾವ ಕಾನ್ಸೆಪ್ಟ್ಗಳಿದಾವೆ, ನಮಗೆ ಏನೇನು ಕಲಿಕಾ ಫಲಗಳು ಏನಿದಾವೆ, ಸೊ ಮಗುವಿಗೆ ಕಲಿಸಬೇಕಾದಂತ ಕಲಿಕಾಂಶಗಳು. ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಯಾಕಂದ್ರೆ ಲೆಸನ್ ಪ್ಲಾನ್ ಅನ್ನೋದು ಹೇಳಿದಾರಲ್ರಿ, ಆ ಲೆಸನ್ ಪ್ಲಾನ್ ಏನಿದಲ್ಲ ಆ ಲೆಸನ್ ಪ್ಲಾನ್ ಅನ್ನ ಯಾವ ರೀತಿ ಅಪ್ಡೇಟ್ ಮಾಡೋದು ಬೇಕು,
ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಹೇಳ್ರಿ, ಸೊ ಚರ್ಚೆನ ಮಾಡ್ತಾ ಇದ್ದೇನೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ರೈಟ್. ಸೊ ಮುಂದಿನ ಭಾಗದಲ್ಲಿ ನಾನು ಏನ್ ಮಾಡ್ತೇನೆ, ಈ ಲೆಸನ್ ಪ್ಲಾನ್ ಬಗ್ಗೆ ಚರ್ಚೆ ಮಾಡ್ತೇನೆ. ಅಲ್ಲಿ ಕಲಿಕಾಂಶಗಳು, ಕಲಿಕಾ ಪದಗಳನ್ನ ಯಾವ ರೀತಿ ಬರಿಬೇಕು, ಸೊ ಅದ್ರ ಬಗ್ಗೆ ನೋಡೋಣ. ಬಟ್ ನಮ್ಮ ಪ್ರಶ್ನೆ ಪತ್ರಿಕೆ ಇವು ಮೇನ್ ಟಾರ್ಗೆಟ್ ಆಗಿರ್ತಾ ಇದಾವೆ, ನೆನ್ಪಿಟ್ಕೋರಿ. ಇವು ಮೇನ್ ಟಾರ್ಗೆಟ್ ಆಗಿರ್ತಾ ಇದಾವೆ ಸ್ನೇಹಿತರೆ, ನೆನಪಿರ್ಲಿದ್ ನಿಮಗೆ. ಓಕೆ, ಎಸ್, ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಮುಂದೆ ನೋಡೋಣ. ಸೊ ಕ್ಲಿಷ್ಟತಾ ಮಟ್ಟ ನೋಡೋಣ, ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ನೆನ್ಪಿಟ್ಕೋರಿ. ಸೊ ಕ್ಲಿಷ್ಟತಾ ಮಟ್ಟ, ಸೊ ಕ್ಲಿಷ್ಟತಾ ಮಟ್ಟ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತೇ ಇದೆ ರೀ, ಹೌದಾ. ಕ್ಲಿಷ್ಟತಾ ಮಟ್ಟ ಅಂದ್ರೆ ಏನ್ ಹೇಳ್ರಿ, ಸೊ ದಟ್ ಈಸ್ ಸುಲಭ ಅಥವಾ ಸರಳ ಪ್ರಶ್ನೆಗಳು ಅಂತ ನಾವು ಕರಿತಾ ಇದಾವೆ, ಹೌದಾ. ನೆಕ್ಸ್ಟ್ ಸರಳ ಆದ ಕೂಡಲೇ ಸಾಧಾರಣ ಪ್ರಶ್ನೆಗಳು ಅಂತ ನಾವು ಕರಿತಾ ಇದಾವೆ, ಮೀಡಿಯಂ ಪ್ರಶ್ನೆಗಳು ಅಂತ ನಾವು ಕರಿತಾ ಇದಾವೆ. ಅದಾದ ನಂತರ ನೆಕ್ಸ್ಟ್ ಸೊ ಸರಳ ಆಗಿರ್ಬೋದು, ಸಾಧಾರಣ ಆಗಿರ್ಬೋದು, ನೆಕ್ಸ್ಟ್ ಕಠಿಣತಾ ಪ್ರಶ್ನೆಗಳು ಅಂತ ನಾವು ಕರಿತಾ ಇದಾವೆ. ಸೊ ಕಠಿಣತಾ ಪ್ರಶ್ನೆಗಳು ಅಥವಾ ಅಂಕಗಳು ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಸರಳ ಇರಬೇಕು, ನೆಕ್ಸ್ಟ್ ಸಾಧಾರಣ ಇರಬೇಕು, ನೆಕ್ಸ್ಟ್ ಕಠಿಣ ಇರಬೇಕು ಅನ್ನೋದು ನಾವು ನೋಡ್ತಾ ಇದ್ದಾವೆ, ಹೌದಾ. ಸೊ ಸರಳ, ಸೊ ಕಾಮನ್ ಆಗಿ ನಾನು ಇಲ್ಲಿ ಕೊಡ್ತಾ ಇದ್ದೇನೆ, ದಟ್ ಈಸ್ 32% ಇರಬೇಕು ಅನ್ನೋದು ನಂದೊಂದು ಲೆಕ್ಕಾಚಾರ. ಸೊ ಅದು 30ರಿಂದ 35 ಇರ್ಬೋದು, 40 ಇರ್ಬೋದು, ಸೊ ಡಿಪೆಂಡ್ ಅಪಾನ್ ಚಾಪ್ಟರ್ ಆಗಿರ್ತಾ ಇದೆ. ಬಟ್ ಅವರೇಜ್ ನಾನು ತೆಗೆದುಕೊಂಡಿದ್ದೆ ಎಷ್ಟಪ್ಪ ಅಂತಂದ್ರೆ, ಸೊ ದಟ್ ಈಸ್ ಎಷ್ಟು ಹೇಳ್ರಿ, 32% ಅನ್ನೋದನ್ನ ನೋಡ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಎಷ್ಟು ಹೇಳ್ರಿ, 32. ಸೊ ನೋಡಿ ಸಾಧಾರಣ ಎಷ್ಟು ಕೊಟ್ಟಿದಾವಪ್ಪ ಅಂದ್ರೆ, ಸೊ ದಟ್ ಈಸ್ 48%. ನಾನು ಏನ್ ಮಾಡಿದ್ದೀನಿ, 100ಕ್ಕೆ ಕೊಟ್ಟಿದ್ದೇನೆ ಸ್ನೇಹಿತರೆ, ಗಮನಿಸಬೇಕು. ರೈಟ್. ಸೊ ಇನ್ನು ಅದೇ ರೀತಿ ಕಠಿಣ ಎಷ್ಟಿದಪ್ಪ ಅಂದ್ರೆ, ಸೊ 16% ಏನಿದಪ್ಪ ಅಂದ್ರೆ, ಸೊ ನಾವಿಲ್ಲಿ ಕೊಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಹಾಗಾದ್ರೆ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು, ಹಾಗಾದ್ರೆ ಸರ್ ಏಟೇಟು ಪ್ರಶ್ನೆಗಳು ಬರಬೇಕು ನೋಡಿ. ಇದು 100ಕ್ಕೆ 32 ಅಂದ್ರೆ 25ಕ್ಕೆ ಎಷ್ಟು ಆತಂದಂಗ, 100ಕ್ಕೆ 25 ಪ್ರಶ್ನೆಗಳು. ನೆನ್ಪಿಟ್ಕೋರಿ, 100ಕ್ಕೆ 32 ನಂಗೆ ಸರಳ, 100ಕ್ಕೆ 32 ಸರಳ ಇರ್ಬೇಕಂತ ಅರ್ಥ ಕೊಡ್ತೈತಿ. ಹಂಗಾರೆ 25ಕ್ಕೆ ಎಷ್ಟಿರಬೇಕು ಅಂತಂದಾಗ, ಸೊ ಕಾಮನ್ ಆಗಿ ಒಂದು ಸರಳ 8 ಪ್ರಶ್ನೆಗಳು ಅಥವಾ 8 ಅಂಕಗಳು ಏನಾಗ್ತಾವ್ರಿ ಬರ್ತಾ ಇದಾವೆ. 8 ಅಂಕಗಳಿಗೆ ನಾವು ಕೊಡ್ಬೋದು, ನೆನ್ಪಿಟ್ಕೋರಿ. 8 ಅಂಕಗಳು ಏನಾಗ್ತವಪ್ಪ ಅಂದ್ರೆ ಅತಿ ಸರಳವಾಗಿ ತಗುವಂತ ಕೆಲಸ ನೀವು ಮಾಡ್ರಿ. ಇನ್ನ 48 ಅಂದ್ರೆ, ಸೊ ದಟ್ ಈಸ್ ನೋಡ್ರಿ ಎಷ್ಟಾಗ್ತದ್ರಿ, 8 ಆಗ್ತದಲ್ರಿ, 8 ಒಂದು 12 ನೋಡಿ, 2 8 ಇನ್ನ 4% ಐತಲ್ರಿ. ಸೊ ಓಕೆ, ವೇಟ್, ಸೊ ಯು ಕ್ಯಾನ್ ಟೇಕ್ ಇಟ್ 20% ಮಾಡ್ರಿ, ಕ್ಲಿಯರ್ ಆಗ್ತದ ನೋಡಿ. ಇದು 20% ಮಾಡ್ಕೋರಿ, ಹೌದಾ. ಎಸ್ ನೋಡಿ, 12 ಮಾರ್ಕ್ಸ್ ಏನಾಗ್ತದಪ್ಪ ಅಂದ್ರ, ಸೊ ಮೀಡಿಯಂ ಆಗ್ತಾ ಇದೆ, ನೆನ್ಪಿಟ್ಕೋರಿ. ನೋಡಿ 12 ಮಾರ್ಕ್ಸ್ ಏನಾಗ್ತದ, ಮೀಡಿಯಂ ಆಗ್ತಾ ಇದೆ. ಸೊ 8 ಮಾರ್ಕ್ಸ್ ಏನಾಗ್ತದೆ ಹೇಳ್ರಿ, ದಟ್ ಈಸ್ ಸರಳ ಆಗಿರ್ತಾ ಇದೆ. ಸೊ ಎಷ್ಟೈತ್ರಿ, 20 ಮಾರ್ಕ್ಸ್ ಆಯ್ತು. ಇನ್ನು ಉಳಿದು ಎಷ್ಟು ಹೇಳ್ರಿ, ಸೊ ದಟ್ ಈಸ್ 5 ಮಾರ್ಕ್ಸ್ ಏನಾಗ್ತದಪ್ಪ ಆತರ, ಸೊ ದಟ್ ಈಸ್ ಕಠಿಣ ಪ್ರಶ್ನೆಗಳು ಇರಲಿ ಅಂತಂದಂಗ ನೋಡಿ. ಕಾಮನ್ ಆಗಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ನೀವು ಕಂಪಲ್ಸರಿ 8 ಇರಬೇಕು, ಇಲ್ಲ 12 ಇರಬೇಕು, ಇಲ್ಲ 5 ಇರಬೇಕು, ಎಲ್ಲೂ ರೂಲ್ಸ್ ಇಲ್ಲ ರೀ. ನಾನೊಂದು ಅಂದಾಜ್ ಹಾಕಿ ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ, ಇಲ್ಲಿ ನೆನ್ಪಿಟ್ಕೊಳ್ಳಿ. ಒಂದು ಅಂದಾಜ, ನಮ್ ಬ್ಲೂ ಪ್ರಿಂಟ್ ಅಂದ್ರೆ ಒಂದು ಈ ರೀತಿ ಇದ್ರೆ ಬಹಳ ಬೆಟರ್ ಅಲ್ರಿ. ಸೊ ಹಾಗಾಗಿ ನಾನೇನ್ ಮಾಡ್ತಾ ಇದ್ದೇನಪ್ಪ ಅಂದ್ರೆ, ಸೊ ಈ ಒಂದು ವಿಚಾರವನ್ನ ನಾನು ನಿಮ್ ಜೊತೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ 16 ಬರಲ್ಲ, 20% ಬರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಎಷ್ಟು ಹೇಳ್ರಿ, ಸೊ ದಟ್ ಈಸ್ 20%. ಸೊ ನೆನ್ಪಿಟ್ಕೊಳ್ಳಿ. ರೈಟ್. ಓಕೆ, ಎಸ್, 20%. ಕ್ಲಿಯರ್, ಅರ್ಥ ಆಯ್ತಲ್ರಿ, ಯಾವ್ದು ಡೌಟ್ ಇಲ್ಲ ಇಲ್ಲಿ. ಸೊ ನೆನ್ಪಿಟ್ಕೋರಿ, ಕ್ಲಿಷ್ಟತಾ ಮಟ್ಟ ಒಟ್ಟಾರೆ ನಮ್ದು ಇದೇ ರೂಲ್ಸ್ ಇರ್ಬೇಕಂತ ಇಲ್ಲಿ ಎಲ್ಲಿಯೂ ಇಲ್ಲ ರೀ, ಎಲ್ಲಿಯೂ ಇಲ್ಲ ರೂಲ್ಸ್. ಬಟ್ ಒಂದು ಸಿಸ್ಟಮ್ಯಾಟಿಕ್ ವೇದಲ್ಲಿ, ಸೊ ಒಂದು ಬ್ಲೂ ಪ್ರಿಂಟ್ ಅಂದ್ಕೊಳ್ಳೆ ಈ ರೀತಿ ನಮ್ದು ಏನಾಗಿರ್ಬೇಕ್ರಿ, ಒಂದು ವೇ ಇದ್ರೆ, ಸೊ ದಟ್ ಈಸ್ ಬೆಟರ್. ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ ಸರಳತೆ ಹೆಚ್ಚಿರ್ತದ, ಸಾಧಾರಣ ಕಡಿಮೆ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸರಳ ಮತ್ತು ಕಠಿಣ ಯಾವಾಗಲೂ ಕಡಿಮೆ ಇರ್ಬೇಕು, ಅದಕ್ಕಿಂತ ಸಾಧಾರಣಕ್ಕಿಂತ ಕಡಿಮೆ ಇರಬೇಕು ಅನ್ನೋದೊಂದು ಪದ್ಧತಿ, ಅದನ್ನು ಕರಿತಾ ಇದಾವೆ, ನೆನ್ಪಿಟ್ಕೋರಿ. ಇಲ್ಲಿ ಯಾವುದೋ ರೂಲ್ಸ್ ಇರಂಗಿಲ್ಲ, ನೆನ್ಪಿಟ್ಕೋರಿ, ಹೌದಾ. ಸೊ ಹಾಗಾಗಿ ಅತಿ ಸರಳ ಇದ್ದು ಅಂದ್ರೆ ಎಲ್ಲರೂ ಬರೀತಾರೆ, ಅಲ್ಲಿ ಯಾರ ಮಗು ಶಾಣೆ ಅದ ಅನ್ನೋದು ಗೊತ್ತಾಗೋದಿಲ್ಲ. ಎಲ್ಲವೂ ಕಠಿಣ ಇದ್ದು ಅಂದ್ರೆ ಎಲ್ಲಾ ಮಕ್ಕಳಿಗೆ ಉತ್ತರಿಸಲು ಸಾಧ್ಯ ಇಲ್ಲ. ಬಟ್ ಸಾಧಾರಣ ಲೆವೆಲ್ ಜೊತೆಗೆ ಸರಳ ಮತ್ತು ಕಠಿಣ ಎಲ್ಲವೂ ನಾವು ಗಮನಿಸಿಕೊಂಡಾಗ, ಸೊ ನಾನು ವೇಟೇಜ್ ಕೊಟ್ಟಿದ್ದೇನಪ್ಪಾ ಅಂದ್ರೆ ಈ ರೀತಿ 40, 70, 80, 100. ಸೊ ದಟ್ ಈಸ್ ಏನಪ್ಪಾ ಅಂದ್ರ, ಸೊ ದಟ್ ಈಸ್ 100% ಆಗ್ತದೆ. ಸೊ ದಟ್ ಈಸ್ 25 ಕ್ವಶನ್ಸ್, ಸೊ 25 ಮಾರ್ಕ್ಸ್ ಆಗ್ತಾ ಇದೆ, ನೆನ್ಪಿಟ್ಕೋರಿ. ಓಕೆ, ಸೊ ಈ ರೀತಿ ಇರುವಂತೆ ಪ್ರಯತ್ನ ನಾವು ಮಾಡ್ಬೇಕಾದೈತೆ. ಸೊ ನೆನ್ಪಿಟ್ಕೋರಿ. ಕ್ಲಿಯರ್ ಆಯ್ತದ್ರಿ. ಸೊ ದಟ್ ಈಸ್ ಕ್ಲಿಷ್ಟತಾ ಮಟ್ಟ ಅಂತ ನಾವು ಕರಿತಾ ಇದಾವೆ. ಸೊ ಇದಾದ ನಂತರ ಪ್ರಶ್ನೆ ವಿಧವನ್ನ ನಾವು ನೋಡ್ತಾ ಇದಾವೆ. ಸೊ ನೆನ್ಪಿಟ್ಕೋರಿ, ನಾನು ಡೈರೆಕ್ಟ್ ಆಗಿ ಇದನ್ನ ಬಂದ್ಬಿಟ್ಟಿದ್ದೇನೆ ಇಲ್ಲಿ. ಸೊ ನೋ ಪ್ರಾಬ್ಲಮ್. ಸೊ ಪ್ರಶ್ನೆ ವಿಧಗಳು ಬರ್ತಾ ಇದಾವೆ. ಸೊ ಪ್ರಶ್ನೆ ವಿಧಗಳಲ್ಲಿ ಏನಪ್ಪಾ ಅಂದ್ರ, ಆಲ್ರೆಡಿ ನಾನು ಚರ್ಚೆ ಮಾಡಿದೆ, ವಸ್ತುನಿಷ್ಠ ಪ್ರಶ್ನೆಗಳು ಇರ್ತಾ ಇದಾವೆ ಅಂತಂದ, ಹೌದಾ. ಸೊ ವಸ್ತುನಿಷ್ಠ ಪ್ರಶ್ನೆಗಳು ಇರ್ತಾ ಇದಾವೆ. ಸೊ ಇದಾದ ನಂತರ ಶಾರ್ಟ್ ಆನ್ಸರ್ಗಳು ಇರ್ತಾ ಇದಾವೆ, ಕಿರು ಉತ್ತರಗಳು ಇರ್ತಾ ಇದಾವೆ,
ಇದಾದ ನಂತರ ಸೊ ದೀರ್ಘ ಉತ್ತರಗಳು. ನಾನು ಯಾಕೆ ಇದನ್ನು ಕೊಡ್ತಾ ಇದ್ದೇನಪ್ಪ ಅಂದ್ರೆ ಸೊ ಆಲ್ರೆಡಿ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಅಲ್ಲೆಲ್ಲವೂ ಬರ್ದಿದ್ದಾರೆ ಅವರು ಯಾವ್ಯಾವ ಕ್ವಶನ್ಸ್ ಎಷ್ಟು ಆನ್ಸರ್ ಪಡಿತಾ ಇದೆ, ಎಷ್ಟು ಆನ್ಸರ್ಗಳನ್ನ ತಗೋತಾ ಇದೆ, ಎಷ್ಟು ಸಾಲುಗಳು ಬೇಕು, ಕಠಿಣತೆ ಯಾವುದು ಎಲ್ಲವೂ ಕೊಟ್ಟಿದ್ದಾರೆ. ಬರೀ ಸೆಲೆಕ್ಟ್ ಅಟ್ಟ ಮಾಡೋದೈತಿ. ಸೆಲೆಕ್ಟ್ ಮಾಡುವಾಗ ಇವುಗಳನ್ನ ಗಮನಿಸ್ರಿ ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನೋಡಿ ನಾನು ಆಲ್ರೆಡಿ ಕೊಟ್ಟಿದ್ದೇನೆ ವಸ್ತುನಿಷ್ಠ 10 ಅಂಕಗಳಿಗೆ ಇರಲಿ ಅಂತ ಹೇಳ್ತಾ ಇದ್ದೇನೆ. ಸೊ ನೋಡಿ 25ರಾಗ ವಸ್ತುನಿಷ್ಠ ಏನಾಗಿರ್ಲಿ 10 ಮಾರ್ಕ್ಸ್, ದಟ್ ಇಸ್ ಅ ಬಿಗ್ ಅಂತಾನೆ ಹೇಳ್ಬೋದು. ಹೌದಾ. ಸೊ ಕಿರು ಉತ್ತರ 8 ಅಂಕಗಳಿಗೆ ಕೊಡ್ತಾ ಇದ್ದಾವೆ ನಾವು. ಕಿರು ಉತ್ತರಗಳು ಏನಾಗಿರ್ಬೇಕು 8 ಅಂಕಗಳಿಗಿರ್ಲಿ ಕಿರು ಉತ್ತರ. ಸೊ ದೀರ್ಘ ಉತ್ತರ 7 ಅಂಕಗಳು ಇರ್ಬೇಕನ್ನೋದು ಅಂದ್ರೆ ಒಂದು ಐಡಿಯಾ ಅಷ್ಟೇ. ನಿಮಗೆ ಒಂದ್ ಸ್ವಲ್ಪ ವೇರಿಯೇಷನ್ ಆಗಲಿ, ಏನಾಗಲ್ಲ. 10 ಬದ್ಲಿ 12 ಆಗಲಿ, 8 ಬದ್ಲಿ 10, 7 ಬದ್ಲಿ 5 ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಇವುಗಳ ಕಡೆ ಒಂದ್ ಸ್ವಲ್ಪ ಗಮನ ಇರ್ಲಿ ಅನ್ನೋದು ನಂದು ವಿಚಾರ ಅಷ್ಟೇ. ಆದ್ಮೇಲೆ ನೆನ್ಪಿಟ್ಕೋರಿ. ಹೌದಾ. ಸೊ ಹಿಂಗ ಇಷ್ಟ 10 ಇರಬೇಕು, 8 ಇರಬೇಕು, 7 ಇರಬೇಕು ಅನ್ನೋದು ಇಲ್ಲ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹಾಗಾಗಿ ಒಟ್ಟು ಎಷ್ಟಾಗ್ತದೆ ಹೇಳ್ರಿ 25 ಮಾರ್ಕ್ಸ್ ನಮಗೆ ಏನಾಗ್ತದಪ್ಪ ಅಂದ್ರ ಸೊ ಸಿಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ. ಗಮನಿಸ್ಬೇಕು. ಅಂದ್ರ ವಸ್ತುನಿಷ್ಠ ಗಮನಿಸ್ಬೇಕು. ಇಲ್ಲಿ ವಸ್ತುನಿಷ್ಠ ಅಂದ್ಕೊಳ್ಳೆ ಆಲ್ಮೋಸ್ಟ್ ಆಗಿ ಗಮನಿಸ್ಬೇಕು ಇಲ್ಲಿ ಏನೇನು ಬರ್ಬೋದು. ಸೊ ನೋಡಿ ವಸ್ತುನಿಷ್ಠ ಅಂದ್ರೆ ಏನೇನು ಬರ್ಬೋದು ತಾವ್ ಇದನ್ನ ನೋಡ್ಬೇಕಾಗ್ತದ. ನೋಡಿ ವಸ್ತುನಿಷ್ಠದಾಗ MCQ ಕ್ವಶನ್ಸ್ಗಳು ಬರಿತಾ ಇದಾವೆ. ನೋಡಿ ನಾವೇನೇನು ತಗೋಬಹುದು ವಸ್ತುನಿಷ್ಠದಾಗ. ಎರಡನೇದಾಗ ನೋಡ್ರಿ ಬಿಟ್ಟ ಸ್ಥಳ ತುಂಬ್ರಿ ಅಂತ ಬರ್ತಾ ಇದೆ. ನೋಡಿ ಬಿಟ್ಟ ಸ್ಥಳ ತುಂಬ್ರಿ ವಸ್ತುನಿಷ್ಠಗಳು ಅಂದ್ರೆ ಬಿಟ್ಟ ಸ್ಥಳ. ನೆಕ್ಸ್ಟ್ ಸರಿ ತಪ್ಪು ಬರ್ತಾ ಇದೆ. ನೋಡಿ ಸರಿ ತಪ್ಪು ಬರ್ತಾ ಇದೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಬರ್ತಾ ಇದೆ. ಹೊಂದಿಸಿ ಬರೆಯಿರಿ ಬರ್ತಾ ಇದೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಗುಂಪಿಗೆ ಸೇರದ ಪದ ಬರೆಯಿರಿ. ಹೌದಾ. ಸೇರದ ಪದ ಬರೆಯಿರಿ. ರೈಟ್. ಸೊ ಇವೆಲ್ಲ ಏನಪ್ಪಾ ಅಂದ್ರ 1 ಅಂಕದ ಪ್ರಶ್ನೆಗಳು MCQ ಅಂತ ನಾವು ಕರಿತಾ ಇದಾವೆ. ಅಥವಾ ಇದ್ರ ಜೊತೆಗೆ ಮತ್ತು ವಾಕ್ಯಗಳು ಬರ್ತಾ ಇದಾವೆ, ಅರ್ಥ ಬರ್ತಾ ಇದಾವೆ, ವ್ಯಾಖ್ಯೆಗಳು ಅಂತ ಹೇಳ್ತಾವ್ರಲ್ಲ. ಸೊ ಎಂದರೇನು ಪ್ರಶ್ನೆಗಳು ಬರ್ತಾವಲ್ರಿ. ಸೊ ಅವೆಲ್ಲವೂ ಸಹಿತ ಏನಪ್ಪಾ ಅಂದ್ರೆ ವಸ್ತುನಿಷ್ಠ ಪ್ರಶ್ನೆಗಳಾಗಿರ್ತಾ ಇದಾವೆ. ಸೊ ನೆನ್ಪಿಟ್ಕೋರಿ. ಹೌದಾ. ಇನ್ನ ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ತಾ ಇದ್ದಾವೆ. ಸೊ ದಟ್ ಈಸ್ 8 ಮಾರ್ಕಸ್ ಏನಾಗಿರ್ಲಪ್ಪ ಅಂದ್ರ ಸೊ ಗಮನಿಸ್ಬೇಕು ತಾವಿನಿ 8 ಮಾರ್ಕಸ್ ಏನ್ ಆಗಿರ್ಬೋದು. ಸೊ ಕಿರು ಉತ್ತರಗಳು ಅಂದ್ರೆ 2 ಅಂಕದ ಪ್ರಶ್ನೆಗಳು ಅಂತ ನಾವು ಕರಿತಾ ಇದ್ದೇವೆ. ಕಾಮನ್ ಆಗಿ ಕಿರು ಉತ್ತರಗಳಿಗೆ ನಾವು ಶಾರ್ಟ್ ಆಗಿ ಏನಂತ ಹೇಳ್ಬೋದು 2 ಮಾರ್ಕ್ಸ್ ಕ್ವಶನ್ಸ್. ಇವೆಲ್ಲ ಆಲ್ಮೋಸ್ಟ್ 1 ಮಾರ್ಕ್ಸ್ ಪ್ಲಸ್ 2 ಮಾರ್ಕ್ಸ್ ಇಲ್ಲಿ ಬರ್ಬೋದು. ನೆನ್ಪಿಟ್ಕೋರಿ. 1 ಮಾರ್ಕ್ಸ್ 2 ಮಾರ್ಕ್ಸ್ ವಸ್ತುನಿಷ್ಠದ ತಗೋಬಹುದು ನಾವ. ಸೊ ಇದು ಆಲ್ಮೋಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ ಗಳು ಏನಾಗಿರ್ತಾವಪ್ಪ ಅಂದ್ರೆ ದೀರ್ಘ ಉತ್ತರದಲ್ಲಿ ಕಂಡು ಬರ್ತಾ ಇದಾವೆ. ನೆನ್ಪಿಟ್ಕೋರಿ. 3 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ. ಇಲ್ಲಿ 2 ಮಾರ್ಕ್ಸ್, ಇಲ್ಲಿ 1 or 2 ಮಾರ್ಕ್ಸ್ ಇರ್ತಾ ಇದಾವೆ. ನೆನ್ಪಿಟ್ಕೋರಿ. ಇಲ್ಲಿ ವಸ್ತುನಿಷ್ಠ, ಇಲ್ಲಿ ಉದಾಹರಣೆಗಳನ್ನ ಬರೀರಿ, ಹೆಸರಿಸಿ. ನೋಡಿ ಹೆಸರುಗಳನ್ನ ಬರೀರಿ. ನಾನು ನಂತರ ಚರ್ಚೆ ಮಾಡ್ತೀನಿ ಮತ್ತು. ಸೊ ಉದಾಹರಣೆಗಳನ್ನ ಬರೀರಿ. ರೈಟ್. ವಿವರಿಸಿರಿ, ಕಾರಣ ಕೊಡ್ರಿ. ರೈಟ್. ಅಂದ್ರೆ 2 ಅಂಕಗಳಿಗೆ 3 ಅಂಕಗಳಿಗೆ ಡಿಪೆಂಡ್ ಅಪಾನ್ ಆನ್ಸರ್ ಮೇಲೆ ಡಿಪೆಂಡ್ ಆಗಿರ್ತಾ ಇದೆ. ನೆನ್ಪಿಟ್ಕೋರಿ. ಈ ದೀರ್ಘ ಉತ್ತರದಾಗೂ ಸಹಿತ ಅದೇ ರೀತಿ ಬರ್ತಾವ. ಬರೆಯಿರಿ, ಬಿಡಿಸ್ರಿ, ಸಮಸ್ಯೆಯನ್ನ ಬಿಡಿಸ್ರಿ, ಲೆಕ್ಕ ಬಿಡಿಸ್ರಿ. ಹೌದಾ. ಬರೆಯಿರಿ. ಹೌದಾ. ಸೊ ವಿವರಿಸಿ, ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇವೆಲ್ಲ ಏನಾಗಿರ್ತಾವ್ರಿ. ಸೊ ದಟ್ ಈಸ್ ದೀರ್ಘ ಉತ್ತರಗಳಾಗಿರ್ತಾ ಇದಾವೆ. ನೆನ್ಪಿಟ್ಕೋರಿ. ಆಲ್ರೆಡಿ ನಮ್ಮ ಪ್ರಶ್ನೆಗಳಲ್ಲಿ ಕೊಟ್ಟಿದ್ದಾರೆ ಎಂತ ಪ್ರಶ್ನೆಗಳು ದೀರ್ಘ ಅದಾವು, ಎಂತ ಪ್ರಶ್ನೆಗಳು ಕಿರು ಉತ್ತರದಾವು, ಯಾವ ವಸ್ತುನಿಷ್ಠದಾವು ಅನ್ನೋದು ಎಲ್ಲವೂ ಕೈಪಿಡಿಯಲ್ಲಿದೆ. ಬಟ್ ನಮ್ಮ ಪ್ರಶ್ನೆ ಪತ್ರಿಕೆ ಕೆಲವೊಂದು ಇವು ಪ್ರಾಪರ್ಟಿಗಳನ್ನ ಯೂಸ್ ಮಾಡಿದ್ರೆ ಖಂಡಿತ ಆ ಒಂದು ಅಸೆಸ್ಮೆಂಟ್ ಏನಾಗ್ತದೆ ಸಕ್ಸಸ್ ಆಗ್ತಿತ್ತು ಅನ್ನೋದೇ ನಮ್ಮ ವಿಚಾರ ಆಗಿದೆ. ಸೊ ಹಾಗಾಗಿ ಇವುಗಳ ಕಡೆ ಗಮನ ಇರಲಿ. ಇದಾದ ನಂತರ ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೊ ದಟ್ ಈಸ್ ಉದ್ದೇಶಗಳ ವಾರು ಅದನ್ನು ಕರಿತಾ ಇದ್ದಾವೆ. ನೆನ್ಪಿಟ್ಕೋರಿ. ಬ್ಲೂ ಪ್ರಿಂಟ್ ಕಂಪಲ್ಸರಿ ಇದೇ ರೀತಿ ಇರಲೇಬೇಕು. ನಮ್ಮ ಪ್ರಶ್ನೆ ಪತ್ರಿಕೆ ಇದಿರಬೇಕು. ಯಾಕಂದ್ರೆ ನಮ್ದು ಪ್ರಶ್ನೆ ಪತ್ರಿಕೆ ಮೇನ್ ಉದ್ದೇಶ ಏನಪ್ಪಾ ಅಂದ್ರ ಮಗುವಿನಲ್ಲಿ ಕಲಿಕಾ ಫಲಗಳು ಈಡೇರಿದಾವೆ ಇಲ್ಲೋ. ರೈಟ್. ಆ ಕಲಿಕಾ ಫಲಗಳು ಈಡೇರ್ಬೇಕಾದ್ರೆ ಆ ಮಗುವಿನಲ್ಲಿ ಉದ್ದೇಶಗಳು ಈಡೇರಲೇಬೇಕಾಗ್ತಾ ಇದೆ. ಹೌದಾ. ಸೊ ಹಾಗಾಗಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಒಂದು ಜ್ಞಾನ ನಾಲೆಜ್ ಇದೆ, ಅಂಡರ್ಸ್ಟ್ಯಾಂಡ್ ಇದೆ, ಸೊ ಅಪ್ಲಿಕೇಶನ್ ಅನ್ವಯ ಇದೆ, ಸೊ ಇದಾದ ನಂತರ ಸ್ಕಿಲ್ ಇದೆ. ರೈಟ್. ಸೊ 4 ಅಂಶಗಳನ್ನ ನಾವು ನೋಡ್ತಾ ಇದ್ದೇವೆ. ಒಂದು ನಾಲೆಜ್, ಒಂದು ಅಂಡರ್ಸ್ಟ್ಯಾಂಡ್, ಒಂದು ಅಪ್ಲಿಕೇಶನ್, ಒಂದು ಸ್ಕಿಲ್. ಸೊ ನೆನ್ಪಿಟ್ಕೋರಿ. ಸೊ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದ್ರೆ ಬಹಳ ಒಳ್ಳೇದು. ಅದೇ ರೀತಿ ಗ್ರಹಿಸು ಅಥವಾ ತಿಳುವಳಿಕೆ ಅದನ್ನು ಕರಿತಾ ಇದ್ದಾವೆ. ಗಮನಿಸಬೇಕಾಗ್ತದೆ ತಾವು ಸಹಿತ ಇದನ್ನ. ರೈಟ್. ಇದಾದ ನಂತರ ಅನ್ವಯ ಅದನ್ನು ಕರಿತಾ ಇದ್ದಾವೆ. ಅನ್ವಯಕ್ಕೆ ಸಂಬಂಧ ಇರತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಇರಲೇಬೇಕಾದಿದೆ. ಜೊತೆಗೆ ಸ್ಕಿಲ್ಗೆ ಸಂಬಂಧಪಟ್ಟಂತ ನೋಡಿ ಕೆಲವೊಂದು ಟಾಪಿಕ್ ಇದಾಗ ಅನ್ವಯ ಬರೋದಿಲ್ಲ, ಕೆಲವೊಂದು ಟಾಪಿಕ್ ಇದಾಗ ಕೌಶಲ್ಯ ಬರೋದಿಲ್ಲ. ಯಾವ್ದ್ರೆ ಒಂದು ಬಂದಿರ್ತದ ಅವಾಗ ನಾವು 3 ಥರದ್ದು ಕನ್ಸಿಡರ್ ಮಾಡ್ಬೋದು. ನೋ ಪ್ರಾಬ್ಲಮ್. ಇಲ್ಲ ಕ್ವಶನ್ಸ್ಗಳು ಏನಾದ್ರು ಇದ್ದು ಅಂದ್ರೆ ಯು ಕ್ಯಾನ್ ಟ್ರೈ ವಿತ್ 4.
ಹೌದಾ. ಸೊ ಆಬ್ಜೆಕ್ಟಿವ್ ಟೈಸ್ 4 ತಗೋಬಹುದು ಅಥವಾ ಒಂದಿಲ್ಲಾಂದ್ರೆ 3 ತಗೋಬಹುದು, ನೆನ್ಪಿಟ್ಕೋರಿ. ಬಟ್ ಆಲ್ಮೋಸ್ಟ್ 4 ಇರುವಂತೆ ನಾವೇನ್ ಮಾಡೋಣ ಹೇಳ್ರೆ ಪ್ರಯತ್ನ ಪಡುವಂತ ಕೆಲಸ ಮಾಡ್ಲೇಬೇಕಾದೈತಿ, ನೆನ್ಪಿಟ್ಕೋರಿ. ಹೌದಾ. ಎಸ್, ಕ್ಲಿಯರ್ ಆಗಿ ನೋಡ್ತಾ ಇದ್ರೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಜ್ಞಾನಕ ಆಲ್ಮೋಸ್ಟ್ ನಾನು ಎಷ್ಟು ಕೊಟ್ಟಿದ್ದೇನಪ್ಪ ಅಂದ್ರ 8 ಅಂಕಗಳನ್ನ ಕೊಡ್ತಾ ಇದ್ದೇನೆ, ನೆನ್ಪಿಟ್ಕೋರಿ. ಜ್ಞಾನಕ್ಕೆ ಸಂಬಂಧಪಟ್ಟಂತ 8 ಅಂಕಗಳನ್ನ ನಾವೇನ್ ಮಾಡ್ತಾ ಇದಾವೆ ಕೊಡ್ತಾ ಇದ್ದೇವೆ. ನಾನು ಹೊಡಿತಾ ಇದ್ದೇನೆ 25 ಅಂಕಗಳು ಏನದಾವಲ್ರಿ, ಆ 25 ಅಂಕಗಳನ್ನ ನಾವು ಹೊಡಿತಾ ಇದ್ದಾವೆ. ಜ್ಞಾನ ಜೊತೆಗೆ ತಿಳುವಳಿಕೆ ಜೊತೆಗೆ ಅನ್ವಯ ಜೊತೆಗೆ ಕೌಶಲ್ಯ. ಸೊ ಇಂತಿಷ್ಟು ಹೊಡ್ಕೋತ ಹೋದ್ರೆ ನಮಗೆ ಕ್ಲಾರಿಟಿ ಬರ್ತದೆ. ಹಾಗಾದ್ರೆ ನೀವು ಅನ್ಬೋದು ಸರ್ ಜ್ಞಾನಕ್ಕೆ 8 ಅಂಕಗಳನ್ನ ಕೊಡೋದತ್ತಂದು ಹೇಳಿದ್ದು ನಾವು ಕರೆಕ್ಟ್, ಬಟ್ ಯಾವ ಪ್ರಶ್ನೆಗಳನ್ನ ಕೊಡೋದು? ಸೊ ಚರ್ಚೆ ಮಾಡ್ತಾ ಇದೆ ನೋಡ್ರಿ. ಜ್ಞಾನದಲ್ಲಿ ಪ್ರಮುಖವಾಗಿ ನೋಡ್ರಿ, ಸೊ ಅರ್ಥೈಸಿ ಅಂತಂದು ಬರ್ತಾ ಇದೆ ನೋಡಿ. ಪ್ರಶ್ನೆಗಳಲ್ಲಿ ಏನಾದ್ರೂ ಕೆಲವೊಂದು ವರ್ತನಾ ಪದಗಳು ಬರ್ತಿರ್ತಾವ್ರಿ, ವರ್ತನಾ ಪದಗಳ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ ಇಲ್ಲಿ. ಅರ್ಥೈಸು ಅನ್ನೋದು ವರ್ಡ್ ಇರ್ತಾರ, ಸೊ ದಟ್ ಈಸ್ ಜ್ಞಾನಕ್ಕೆ ಸಂಬಂಧಪಟ್ಟೈತಿ. ಹೌದಾ. ಮಗು ಏನಾದ್ರು ಸ್ಮರಿಸು ಮಾಡ್ತಾ ಇದ್ದಾರೆ, ಎಷ್ಟರಲ್ಲಿ, ಯಾವಾಗ, ರೈಟ್. ಸ್ಮರಿಸು ಅಂದ್ರೆ ನೆನಪು ಮಾಡ್ಕೋದು, ನೆನಪು ರೀಕಾಲ್ ಅಂತ ನಾವು ಕರಿತಾ ಇದಾವೆ. ಎಷ್ಟರಲ್ಲಿ, ಯಾವಾಗ, ಎಲ್ಲಿ, ಯಾರು, ರೈಟ್. ಸೊ ಇಂತಹ ಪ್ರಶ್ನೆಗಳಿದ್ದು ಅಂದ್ರೆ ಅವೆಲ್ಲವೂ ಏನಪ್ಪಾ ಅಂದ್ರೆ ಸ್ಮರಿಸು ಅಂತ ನಾವು ಕರಿತಾ ಇದ್ದಾವೆ. ಇನ್ನ ವ್ಯಾಖ್ಯಾನಿಸು ಅಂತ ಬರ್ತಾ ಇದೆ. ಅರ್ಥೈಸು ಅಥವಾ ವ್ಯಾಖ್ಯಾನಿಸು ಅಂದ್ರೆ ಎಂದರೇನು, ಇದರ ಅರ್ಥವೇನು, ಹಿಂಗಂದರೇನು, ಇಂತಹ ಪ್ರಶ್ನೆಗಳು ಅವೆಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತಾ ಇದಾವೆ, ನೆನ್ಪಿಟ್ಕೊಂಡು. ನೋಡಿ, ಅರ್ಥೈಸು ಆಗಿರ್ಬೋದು, ಸ್ಮರಿಸು ಆಗಿರ್ಬೋದು, ವ್ಯಾಖ್ಯಾನಿಸು ಆಗಿರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ನಮೂದಿಸು ಅಂತ ಬರ್ತಾ ಇದೆ. ಗುರುತಿಸು, ನಮೂದಿಸು, ನಮೂದಿಸು. ಹೌದಾ. ನೆಕ್ಸ್ಟ್ ಗುರುತಿಸು ಅಂತ ಬರ್ತಾ ಇದೆ ನೋಡಿ, ಗುರುತಿಸು. ಹೌದಾ. ನಮೂದಿಸು, ಗುರುತಿಸು. ಸೊ ಇವೆಲ್ಲ ಏನಪ್ಪಾ ಅಂದ್ರ ಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ವರ್ತನಾ ಪದಗಳು ಆತ್ಮೀಯರೇ, ನೆನ್ಪಿಟ್ಕೋರಿ. ಆ ಪ್ರಶ್ನೆ ಯಾರು, ಎಲ್ಲಿ, ಯಾವಾಗ, ಇದನ್ನೆಲ್ಲ ಇಂಥ ಎಲ್ಲಾ ಪ್ರಶ್ನೆಗಳನ್ನ ಬಳಸ್ತಿತ್ತಂದ್ರೆ ಅವೆಲ್ಲವೂ ಸಹಿತ ಏನಾಗಿರ್ತವ್ರೆ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತವೆ. ಜ್ಞಾನ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಇದು ಉದ್ದೇಶದಲ್ಲಿ ಅತಿ ಕೆಳಮಟ್ಟದಾಗಿರ್ತಾ ಇದೆ. ಹಂಗಾರೆ ಈ ಜ್ಞಾನದಲ್ಲಿ ಕೇಳುವ ಎಲ್ಲಾ ಪ್ರಶ್ನೆಗಳು ಎಲ್ಲಾ ಮಕ್ಕಳು ಉತ್ತರಿಸುವಂತೆ ಆಗಿರ್ಬೇಕು. ಇಟ್ ಮೀನ್ಸ್ ಜ್ಞಾನಕ್ಕೆ ಸಂಬಂಧಪಟ್ಟಂತ ಏನು 8 ಅಂಕದ ಪ್ರಶ್ನೆಗಳಾದ್ರೆ 8 ಅಂಕಗಳನ್ನ ತಗೋತಾ ಇದಾವೆ. ಜ್ಞಾನಕ್ಕೆ ಸಂಬಂಧಪಟ್ಟಂತ 8 ಅಂಕದ ಪ್ರಶ್ನೆಗಳಿರ್ಬೇಕು, 8 ಅಂಕಗಳು ಇರಬೇಕು. 1 ಮಾರ್ಕ್ಸ್ ತಗೋರಿ ಅಥವಾ 2 ಮಾರ್ಕ್ಸ್ ತಗೋರಿ. ಸೊ ಕಾಮನ್ ಆಗಿ ನೀವು ಐಡಿಯಾ ಮಾಡ್ಕೋಬಹುದು. ಇದ್ರಾಗ ನಾನು ಹೇಳ್ತೇನೆ, ಒಂದ್ ಅಂಕದು ಏನ್ ಮಾಡೋಣ, 6 ಪ್ರಶ್ನೆ ತಗೋಣ. ಹೌದಾ. ಸೊ 2 ಅಂಕದ ಏನ್ ಮಾಡೋಣ ಹೇಳ್ರೆ 1 ತಗೋಣ, ರೈಟ್. ಸೊ ಈ ರೀತಿ ನೀವು ಡಿವೈಡ್ ಮಾಡ್ಕೋಬಹುದು. ಇದು 6 ಅಂಕ ಆಯ್ತು, ಇದು 2 ಅಂಕ ಆಯ್ತು, ಟೋಟಲ್ 8 ಅಂಕದು. ಹಿಂಗ್ ನೀವು ಡಿವೈಡ್ ಮಾಡ್ಕೋಬಹುದು. ಇಲ್ಲ ಸರ್ ನಾವು 1 ಅಂಕದು 4 ತಗೋತಾ ಇದಾವ್ರಿ, 2 ಅಂಕದು 2, ಯು ಕ್ಯಾನ್ ಟೇಕ್ ಇಟ್, ಹೆಂಗ್ ಬೇಕಾದಂಗ್ ಮಾಡ್ಬೋದು. ಆಲ್ಮೋಸ್ಟ್ 8 ಅಂಕ ಆದ್ರೂ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರಬೇಕಾದೈತಿ, ನೆನ್ಪಿಟ್ಕೋರಿ. ಇವು ಎಲ್ಲಾ ಮಕ್ಕಳು ಏನ್ ಮಾಡ್ಬೇಕು ಹೇಳ್ರಿ, ಉತ್ತರಿಸುವಂತೆ ಆಗಬೇಕಲ್ಲಿ. ಎಲ್ಲಾ ಮಕ್ಕಳು ಉತ್ತರಿಸುವಂತೆ ಆಗಬೇಕು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಕ್ಲಿಯರ್. ಸೊ ಇದನ್ನ ತಾವೇನ್ ಮಾಡ್ಬೇಕಾದೈತಿ, ಗಮನಿಸ್ಬೇಕಾದೈತಿ. ಈ ವರ್ತನಾ ಪದಗಳು ಎಲ್ಲಿದಾವೆ, ಆಲ್ರೆಡಿ ಇದಾವೆ. ಎಲ್ಲಿದಾವೆ ನಿಮ್ಗೆ ಗೊತ್ತಿದೆ. ಇಲ್ಲಿ ಗುರುತಿಸು ಅನ್ನೋದು ಬರ್ತಾ ಇದೆ, ಸರಿ ತಪ್ಪು ಗುರುತಿಸು. ಹೌದಾ. ಸೊ ಅದನ್ನ ಯೂಸ್ ಮಾಡೋದು. ಗುಂಪಿಗೆ ಸೇರಿದ ಪದ ಆರಿಸಿ ಬೇರೆ ವಿಚಾರ ನೋಡಿ. ಇಲ್ಲಿ ವಿಶೇಷವಾಗಿರ್ತಕ್ಕಂಥಂದ್ರೆ ರೀಕಾಲ್, ಸ್ಮರಣೆ ಮಾಡ್ತಾ ಇದ್ದಾನೆ. ಈ ಐಡಿಯಾ ನಿಮ್ಗೆ ಇರ್ಬೇಕು. ಆ ಪ್ರಶ್ನೆಗಳೆಲ್ಲ ಇದಾವೆ, ಆಲ್ರೆಡಿ ಪ್ರಶ್ನೆಗಳು ಕೊಡ್ಯಾರ. ಆ ಪ್ರಶ್ನೆಗಳಲ್ಲಿ ಈ ವರ್ತನಾ ಪದಗಳು ಏನಾದ್ರೂ ಅಲ್ಲಿ ಅಪ್ಲೈ ಆಗ್ತಾವೆ ಗಮನಿಸಬೇಕು. ಅಪ್ಲೈ ಆಯ್ತಾರ ಸೊ ದಟ್ ಈಸ್ ನಾಲೆಜ್ ರಿಲೇಟೆಡ್ ಇದೆ ಅಂತ ನಾವು ಹೇಳ್ಬೋದು, ರೈಟ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ. ಇದಾದ ನಂತರ ಗ್ರಹಿಸುವ ಅಂತ ನಾವು ಬರ್ತಾ ಇದಾವೆ. ತಿಳುವಳಿಕೆಗೆ 10 ಅಂಕಗಳು ಬಹಳ ಇಂಪಾರ್ಟೆಂಟ್ ರೀ. 4 ಉದ್ದೇಶಗಳನ್ನ ನಾವು ಗಮನಿಸ್ತಾ ಇದಾವೆ. ಇದರ ಅತಿ ಹೆಚ್ಚು ವೇಟೇಜ್ ಅನ್ನ ನಾವು ಯಾವ್ದು ಕೊಡ್ಬೇಕಾದೈತೆ ಹೇಳ್ರೆ, ಸೊ ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ಲೇಬೇಕಾಗ್ತದೆ. ಹೌದಾ. ಒಂದು ಪಾಠದ ಮೇನ್ ಪರಿಣಾಮಕಾರಿ, ಸೊ ದಟ್ ಈಸ್ ತಿಳುವಳಿಕೆ ಆಗಿರ್ತಂದ್ರೆ ಅಲ್ಲಿ ಜ್ಞಾನನೂ ಆಗಿರ್ತೈತಿ, ಜ್ಞಾನದ ಜೊತೆಗೆ ತಿಳುವಳಿಕೆನೂ ಆಗಿರ್ತಾ ಇದೆ. ಹೌದಾ. ಸೊ 4 ಉದ್ದೇಶಗಳಲ್ಲಿ ಅತಿ ಗ್ರೇಟ್ ಅಂತಂದು ಹೇಳ್ತಾ ಇದ್ದ ನಾವು, ದಟ್ ಈಸ್ ಅಂಡರ್ಸ್ಟ್ಯಾಂಡ್. ಹಾಗಾಗಿ ಒಂದು ಪ್ರಶ್ನೆ ಪತ್ರಿಕೆ ಅಂದ್ರೆ ಅದರ ಸ್ವಲ್ಪ ಅರ್ಧ ಪಾಲ ಅಥವಾ ಸ್ವಲ್ಪ ಎಲ್ಲಕ್ಕಿಂತ ಹೆಚ್ಚು ಪಾಲು ಯಾವ್ದು ಹೇಳ್ರಿ, ಸೊ ದಟ್ ಈಸ್ ಗ್ರಹಿಸು ಅಥವಾ ತಿಳುವಳಿಕೆದೇ ಇರ್ತಾ ಇದೆ, ತಮಗೆ ಗೊತ್ತಿರಲೇಬೇಕಾಗ್ತಾ ಇದೆ. ಹೌದಾ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ವರ್ತನಾ ಪದಗಳನ್ನ ನಾವೇನ್ ಮಾಡ್ತಾ ಇದ್ದೇವೆ, ಸೊ ಗಮನಿಸ್ತಾ ಇದ್ದಾವೆ ನೋಡಿ. ತಿಳುವಳಿಕೆಯಲ್ಲಿ ಉದಾಹರಣೆ ವಿವರಿಸು ಅಂತ ಬರ್ತಾ ಇದೆ, ವರ್ತನಾ ಪದ. ವಿವರಿಸು ಅಂದ್ರೆ ಯಾವ್ದಾದ್ರು ಒಂದು ಬಗ್ಗೆ ಮಗು ಏನ್ ಮಾಡ್ತಾನೆ ಹೇಳ್ರಿ, ವಿವರಿಸ್ತಾನೆ. ಉದಾಹರಣೆ ದ್ವಿತೀಯ ಸಂಶ್ಲೇಷಣಾ ಪ್ರಕ್ರಿಯೆನ ವಿವರಿಸು. ಹೌದಾ. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ತಿಳುವಳಿಕೆ ಅಂತ ನಾವು ಕರಿತಾ ಇದ್ದಾವೆ. ಹೌದಾ. ಸಸ್ಯಗಳು ಆಹಾರವನ್ನ ತಮ್ಮ ತಾವನ್ನ ತಯಾರಿಸ್ತವೆ. ಏಕೆ ಕಾರಣ ಕೊಡಿ. ಸೊ ದಟ್ ಈಸ್ ಕಾರಣೀಕರಿಸು ಅಥವಾ ಕಾರಣ ಹೇಳು, ಕಾರಣ ಕೊಡಿ. ಸೊ ಇದೇನಪ್ಪಾ ಅಂದ್ರ ಸೊ ತಿಳುವಳಿಕೆಗೆ ಸಂಬಂಧಪಟ್ಟಂತೆ. ಅಥವಾ ನೆಕ್ಸ್ಟ್ ಹೋಲಿಕೆ ಮಾಡು, ಮನುಷ್ಯರಿಗೆ ಮತ್ತು ಪ್ರಾಣಿಗೆ ಇರತಕ್ಕಂತ ಹೋಲಿಕೆ ಮಾಡು, ಹೋಲಿಸೋದಾಗಿರ್ಬೋದು. ಅಥವಾ 2 ತರದ್ದು ವ್ಯತ್ಯಾಸವನ್ನ ಬರೆಯಿರಿ, ವ್ಯತ್ಯಾಸಿಸು, ರೈಟ್. ವ್ಯತ್ಯಾಸಿಸು ಆಗಿರ್ಬೋದು. ಅಥವಾ ಉದಾಹರಣೆಗಳನ್ನ ಬರೆಯಿರಿ, ಉದಾಹರಿಸು ಅಂತ ಬರ್ತಾ ಇದೆ. ಉದಾಹರಿಸು, ಉದಾಹರಣೆಗಳನ್ನ ಕೊಡ್ರಿ ಅಂತ ಹೇಳ್ತಾ ಇದ್ದಾವೆ ನೋಡಿ. ಉದಾಹರಿಸು ಅಂತ ಬರ್ತಾ ಇದೆ.
ಅದೆಲ್ಲ ತಿಳುವಳಿಕೆ ಇದ್ದಾಗ ಏನ್ ಮಾಡ್ತಪ್ಪ ಅಂದ್ರೆ ಮಗು ಬರಿತಾ ಇದ್ದಾನೆ. ಸೊ ಉದಾಹರಿಸು ಅಂತ ನಾವು ಕರಿತಾ ಇದ್ದೇವೆ. ನೆಕ್ಸ್ಟ್ ವರ್ಗೀಕರಿಸು ಅಂತ ಒಂದು ಬರ್ತಾ ಇದೆ ನೋಡಿ. ಇವೆಲ್ಲ ಪ್ರಶ್ನೆಗಳು ಆಲ್ರೆಡಿ ಏನಾಗಿದಾವಪ್ಪ ಅಂದ್ರೆ ಸೊ ಆ ಒಂದು ಅಂಶಗಳಲ್ಲಿ ಬಿದ್ದಾವೆ. ನಾವು ಪ್ರಶ್ನೆ ಓದಿದ ಕೂಡಲೇ ನಮ್ಗೆ ಗೊತ್ತಾಗ್ತದೆ ಇದು ಯಾವುದೋ ಅಲ್ಲೋ ಅದು ಇದು ಅಂಡರ್ಸ್ಟ್ಯಾಂಡೋ ಅಥವಾ ನಾಲೆಜೋ ಅಥವಾ ಇದು ಅಪ್ಲೈಯೋ ಅಥವಾ ಇದು ಸ್ಕಿಲ್ ಅನ್ನೋದು ನಮ್ಗೆ ಕ್ಲಾರಿಟಿ ಗೊತ್ತಾಗ್ತೈತಿ. ಬಟ್ ಇವ್ರ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಐಡಿಯಾ ಇರಲೇಬೇಕಾಗ್ತೈತಿ. ಸೊ ನೆನ್ಪಿಟ್ಟುಕೋರಿ. ಹೌದಾ. ಸೊ ವರ್ಗೀಕರಿಸು ಅಂತ ನಾವು ಕರಿತಾ ಇದ್ದೇವೆ. ಉದಾಹರಿಸು, ವ್ಯತ್ಯಾಸಿಸು, ಹೋಲಿಸು, ಕಾರಣ ಹೇಳು, ವಿವರಿಸು ಅಂತ ಬರ್ತಾ ಇದೆ. ಅಥವಾ ತಿಳಿಸು ಅನ್ನೋದು ಬರ್ತಾ ಇದೆ. ಅದರ ಬಗ್ಗೆ ತಿಳಿಸು ನೋಡಿ, ತಿಳಿಸು ಅಂತ ಹೇಳ್ತಾ ಇದಾವೆ. ತಿಳಿಸು ಆಗಿರ್ಬೋದು. ನೆಕ್ಸ್ಟ್ ಹೆಸರಿಸು ಅಂತ ಬರ್ತಾ ಇದೆ ನೋಡಿ. ಹೆಸರಿಸು ನೋಡಿ, ಹೆಸರಿಸು. ಸೊ ನೋಡಿ, ಇವೆಲ್ಲವೂ ಸಹಿತ ಏನಪ್ಪಾ ಅಂದ್ರೆ ತಿಳುವಳಿಕೆಗೆ ಸಂಬಂಧಪಟ್ಟಂತ ಕೆಲವೊಂದು ವರ್ತನ ಪದಗಳು ಅಂತ ನಾವು ಕರಿತಾ ಇದ್ದಾವೆ ಆದ್ಮೇಲೆ. ಸೊ ಗಮನಿಸ್ಬೇಕಾಗ್ತದೆ. ಪ್ರಕ್ರಿಯೆನ ವಿವರಿಸು ಅಂತ ಬರ್ತಾ ಇದೆ ನೋಡ್ರಿ. ಆ ಪ್ರಕ್ರಿಯೆನು ನಿಮ್ಮ ಭಾಷೆಯಲ್ಲಿ ಅರ್ಥೈಸಿ ಅಂತಾರೆ. ಅರ್ಥೈಸಿ ನೋಡಿ. ಈ ಅರ್ಥೈಸಿ ಏನಿದಲ್ಲ, ಸೊ ದಟ್ ಈಸ್ ಅರ್ಥೈಸಿ ನೋಡಿ. 2-3 ವಾಕ್ಯಗಳಲ್ಲಿ ಅದು ತಿಳುವಳಿಕೆಗೆ ಸಂಬಂಧಪಟ್ಟಂತ ಅಂಶ ಆಗಿರ್ತಾ ಇದೆ, ನೆನ್ಪಿಟ್ಕೊರಿ. ಅಥವಾ ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂತಿರ್ತಾರೆ, ಗಮನಿಸ್ಬೇಕಾಗ್ತದೆ. ಠೀಕ. ಸೊ ಇವೆಲ್ಲವೂ ಏನಪ್ಪಾ ಹತ್ರ ತಿಳುವಳಿಕೆಗೆ ಸಂಬಂಧಪಟ್ಟಂತೆ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಬರಿಬೋದು ನಾವು. ಇಲ್ಲಿ ಜ್ಞಾನಕ ಸೂತ್ರವನ್ನ ಬಳಸೋ, ಸೂತ್ರಗಳನ್ನ ಬಳಸೋದಾಗಿರ್ಬೋದು, ರೈಟ್. ಸೂತ್ರವನ್ನ ಬಳಸೋದು. ಸೊ ದಟ್ ಈಸ್ ಗಣಿತಕ್ಕೆ ಸಂಬಂಧಪಟ್ಟಂತ, ದಟ್ ಈಸ್ ನಾಲೆಜ್ ಅಂತ ನಾವು ಹೇಳ್ತಾ ಇದ್ದಾವೆ. ಸೊ ನೆನ್ಪಿರ್ಲಿ. ಕ್ಲಿಯರ್. ಓಕೆ. ಸೊ ಇದಾದ ನಂತರ ಅನ್ವಯಿಕ, ನೆನ್ಪಿಟ್ಕೋರಿ. 4 ಅಂಕಗಳನ್ನ ನಾವು ಡಿಸೈಡ್ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಇಡೀ ಒಂದು ಪಾಠ ಅನುಕೂಲ ಇಲ್ಲಿ ಪರಿಕಲ್ಪನೆಗಳು ಸಾಕಷ್ಟು ಇರ್ತಾ ಇದಾವೆ, ಕಲಿಕಾಂಶಗಳು ಸಾಕಷ್ಟು ಇರ್ತಾ ಇದಾವೆ. 4, 5, 6 ಕಲಿಕಾಂಶ ಇರ್ಬೋದು. ಎಲ್ಲವೂ ಸಹಿತ ನಮ್ಮ ದಿನನಿತ್ಯ ಜೀವನಕ್ಕೆ ಅಪ್ಲೈ ಆಗಂಗಿಲ್ಲ. ಆದ್ರೂ ಕೆಲವೊಂದು ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ನಮ್ಗೆ ಏನಾಗ್ತಾವ, ಸೊ ಮುಂದಿನ ಭವಿಷ್ಯಕ್ಕೆ, ಮುಂದಿನ ಜೀವನಕ್ಕೆ ಏನಾಗಿರ್ತಾವ, ಸೊ ಹೆಲ್ಪ್ ಆಗ್ತಿರ್ತವೆ. ಅಂತ ಒಂದು ಕಾನ್ಸೆಪ್ಟ್ಗಳು ಏನಾಗಿರ್ತಾವ ಅಂದ್ರೆ, ಸೊ ದಟ್ ಈಸ್ ಅನ್ವಯ ಉದ್ದೇಶವನ್ನ ಈಡೇರಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾವೆ. ಹಾಗಾಗಿ ಆ ಪಾಠದಲ್ಲಿ ಇರ್ತಕ್ಕಂಥ ಮೇನ್ ಫ್ಯೂಚರ್ಗೆ ಬೇಕಾಗಿರ್ತಕ್ಕಂಥ ಸೊ ಪಾಯಿಂಟ್ ಯಾವ್ದಾ, ದಟ್ ಈಸ್ ಕಾನ್ಸೆಪ್ಟ್ ಯಾವ್ದಾ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಏನಾದ್ರು ಇತ್ತು ಅಂದ್ರೆ, ಸೊ ದಟ್ ಈಸ್ ಏನಾಗಿರ್ತದೆ ಹೇಳ್ರಿ, ಅನ್ವಯಕ್ಕೆ ಸಂಬಂಧಪಟ್ಟಿರ್ತಾ ಇದೆ. ತಾವು ಇದನ್ನ ಗಮನಿಸಬೇಕಾದೈತಿ. ಹಾಗಾದ್ರೆ ಅನ್ವಯಕ್ಕೆ ಬರ್ತಕ್ಕಂತ ಪ್ರಮುಖ ವರ್ತನಾ ಪದಗಳು ಯಾವಪ್ಪ ಅಂತ ಕೇಳಿದ್ರೆ ನೋಡ್ರಿ, ಅಂದಾಜಿಸು ಅಂತ ಬರ್ತಾ ಇದೆ ನೋಡಿ. ಅಂದಾಜಿಸು ನೋಡಿ. ಅಂದಾಜಿಸು ಅನ್ನೋದು ಏನಾಗ್ತದೆ ಹೇಳ್ರಿ, ಸೊ ಬರ್ತಾ ಇದೆ. ಸೊ ಆಯ್ಕೆ ಮಾಡು ಅನ್ನೋದು ಸಹಿತ ಏನಾಗ್ತದೆ ಹೇಳ್ರಿ, ಆಲ್ಮೋಸ್ಟ್ ಆಯ್ಕೆ ಮಾಡೋದು ಸಹಿತ ಅನ್ವಯಿಕ ಬರ್ತಾ ಇದೆ ನೋಡಿ. ಇದಾದ ನಂತರ ವಿಶ್ಲೇಷಿಸು, ತನ್ನ ಮಾತಿನಲ್ಲಿ ವಿಶ್ಲೇಷಿಸ್ತಾ ಇದ್ದಾನೆ. ವಿಶ್ಲೇಷಿಸು, ಉದಾಹರಣೆ ಪ್ರಮೇಯಗಳನ್ನ ಬಿಡಿಸೋದಾಗಿರ್ಬೋದು. ವಿಶ್ಲೇಷಿಸೋ ಬರ್ತದೆ, ಪ್ರಮೇಯ ಬಿಡಿಸೋದು ಎತ್ತರ ಬರ್ತೈತಿ. ದಟ್ ಈಸ್ ಅನ್ವಯದಲ್ಲಿ ಬರ್ತಾ ಇದೆ ಅನ್ನೋದು ನೋಡ್ತಾ ನೋಡಿ. ವಿಶ್ಲೇಷಿಸು, ಆಯ್ಕೆ ಮಾಡು, ಅಂದಾಜಿಸು. ನೆಕ್ಸ್ಟ್ ಕಲ್ಪಿಸು, ಕಲ್ಪನೆ ಮಾಡಿ ಬರೀರಿ ಅಂತಿರ್ತಲ್ಲ, ಇಂಥ ಶಬ್ದಗಳು ಬಂದು ಅಂದ್ರ. ಅಥವಾ ಊಹಿಸು ಅಂತ ಬರ್ತಾ ಇದೆ. ಊಹಿಸು. ಸಮಸ್ಯೆನ ಪರಿಹರಿಸು ನೋಡಿ. ಸಮಸ್ಯೆನ ಪರಿಹರಿಸು, ಪರಿಹರಿಸು, ಸಮಸ್ಯೆಯನ್ನು ಪರಿಹರಿಸು ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಇದಾವೆ ನೋಡಿ. ನೋಡಿ, ಸಮಸ್ಯೆನ ಪರಿಹರಿಸು ಆಗಿರ್ಬೋದು. ಅಥವಾ ಅಪ್ಲೈ, ಅನ್ವಯ ಮಾಡಿಕೊಳ್ತಾ ಇದ್ದೇನೆ. ಪ್ರಯೋಗಿಸು ನೋಡಿ. ಪ್ರಯೋಗಿಸು, ಪ್ರಯೋಗಗಳನ್ನ ಮಾಡೋದು, ಅದು ಸಹಿತ ಅನ್ವಯ. ನಾವು ತಿಳ್ಕೊಂಡಾಗ ಪ್ರಯೋಗ ಸಾಮಗ್ರಿಗಳನ್ನ ಬಳಕೆ ಮಾಡೋದು ಕೌಶಲ್ಯರೇ. ಪ್ರಯೋಗಿಸು ಅಂದ್ರೆ ಪ್ರಯೋಗ ಮಾಡೋದು ಅಂತ ನಂಗೆ. ವೈಜ್ಞಾನಿಕ ಅನ್ವೇಷಣೆ ವಿಧಾನಗಳು, ಅನ್ವೇಷಣೆ, ಹುಡುಕುವ ಪ್ರಯತ್ನ, ಸೃಜನಾತ್ಮಕತೆ, ಹುಡುಕುವ ಪ್ರಯತ್ನ, ಸೃಜನಶೀಲತೆ ಪ್ರಯತ್ನ, ಈ ಕ್ರಿಯೇಟಿವಿಟಿ ಎಲ್ಲಿ ಕಂಡು ಬರ್ತಾವಲ್ರಿ, ಅಂತ ಅಂಶಗಳೆಲ್ಲ ಏನ್ ಬಯಸ್ತಾವ್ರಿ, ದಟ್ ಇಸ್ ಅನ್ವಯ. ಅವೆಲ್ಲ ನಮ್ಗೆ ಅಪ್ಲೈ ಆದಾಗ ಮಾತ್ರ ನಾವು ಬರಿತಾ ಇರೋ ಹೊರತು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ, ನೆನ್ಪಿಟ್ಕೋರಿ. ಅನ್ವಯದಲ್ಲಿ ನಾವ್ ಏನ್ ಮಾಡ್ಬೋದು, ವಿಶೇಷವಾಗಿ 2 ಅಂಕದ ಪ್ರಶ್ನೆ, 2 marks 2 questions ಗಳನ್ನ ಏನ್ ಮಾಡ್ಬೋದು, ತಗೋಬಹುದು. ಸೊ ನೆನ್ಪಿಟ್ಕೋರಿ, ದಟ್ ಈಸ್ 2 marks to 4 marks ತಗೋಬಹುದು. ಅಲ್ಲ ಇಲ್ರಿ, ಅದ್ರ ಬಗ್ಗೆ ಒಂದು ಪ್ರಯೋಗ ಇತ್ತು ಅಂದ್ರೆ, ಪ್ರಯೋಗದ ಬಗ್ಗೆ ಅಂದ್ರೆ 4 marks ಒಂದೇ ಕ್ವಶನ್ಸ್ ನಾವು ತಗೋಬಹುದು. ನಾವ ಇಲ್ಲ ಡಿವೈಡ್ ಮಾಡ್ಬೋದು. 3+2 ಕಾಮನ್ ಆಗಿ ನೀವು 4 ಅಂದ್ರೆ 4 ಇರ್ಬೇಕಲ್ಲ, ಒಂದು ಹೆಚ್ಚು ಕಡಿಮೆ, ಒಂದು ಹೆಚ್ಚಿರ್ಬೋದು, ಒಂದು ಕಡಿಮೆ ಇರ್ಬೋದು. ಇದು ನಿಮ್ ತಲೆಯಲ್ಲಿ ಇರ್ಲಿ. ಅಂದ್ರೆ ಒಟ್ಟಾರೆ ನಮ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಹೆಂಗಿರ್ಬೇಕಂದ್ರೆ, ಯಾರು ಬಂದ್ರು ಭಾರಿ ಮಾಡಿದೀಪ, ದಟ್ ಈಸ್ ಸ್ಕಿಲ್, ಮುಗಿತ್. ಬರೀ MCQ ತೆಗೆದ ಬರೀ ಆ ರೀತಿ ಆಗ್ಬಾರ್ದ್ರಿ. ಈಜಿ ವೇದಲ್ಲಿ ಬೇಡರಿ, ಸ್ವಲ್ಪ ಹೊರೈಟಿ ಇರ್ಲಿ. ಎಲ್ಲರೂ ಮಾಡೋದು ಬೇರೆ, ನಾವು ಮಾಡೋದು ಬೇರೆ. ಸೊ ದಟ್ ಈಸ್ ಮೇನ್ ಪಾಯಿಂಟ್. ಎಲ್ಲರೂ ಮಾಡೋದು ಬೇರೆ, ನಾವು ಮಾಡೋದು ಬೇರೆ. ಅದು ನಿಮ್ ಮನಸ್ಸಿನಲ್ಲಿ ಬಂದ್ರೆ ಸೊ ಖಂಡಿತ ಒಳ್ಳೇದಾಗ್ತಿತ್ತು ಅನ್ನುವಂತ ವಿಚಾರ ಇಟ್ಕೊಂಡ ಸೊ ನೆಕ್ಸ್ಟ್ ಬರ್ತಾ ಇದ್ದೇವೆ. ಸೊ ದಟ್ ಈಸ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಬರ್ತಾ ಇದೆ. ಸೊ ಕೌಶಲ್ಯ ಬೆಳವಣಿಗೆ ಬಹಳ ಇಂಪಾರ್ಟೆಂಟ್. ಮಗುವಿನಲ್ಲಿ ಸ್ಕಿಲ್ ಬೆಳವಣಿಗೆ ಆಗ್ಬೇಕಾರ ಸೊ ಯಾವೆಲ್ಲ ಪ್ರಶ್ನೆಗಳನ್ನ ನಾವು ತೆಗಿಲೇಬೇಕಂದ್ರ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ, ರಚಿಸುವುದೊಂದು ಬರ್ತಾ ಇದೆ, ನೆನ್ಪಿಟ್ಟುಕೊಳ್ಳಿ. ರಚನೆ ಮಾಡೋದು ಆಲ್ಮೋಸ್ಟ್ ಗಣಿತನ್ಯಾಗ ಬರ್ತಿರ್ತವೆ. ರಚಿಸುವತಂದ, ಹೌದಾ. ಸೊ ಚಿತ್ರಿಸುವತಂದು ಬರ್ತಾ ಇದೆ. ಚಿತ್ರಗಳನ್ನ ತೆಗೀರಿ. ಚಿತ್ರ ತೆಗಿತಿರ್ತಾವಲ್ರಿ ಮಗು, ಚಿತ್ರಗಳನ್ನ ತೆಗೆದು ಸೊ ಭಾಗಗಳನ್ನ ಗುರುತಿಸಿ ಅಂತ ಬರ್ತಾವ ನೋಡ್ರಿ. ಭಾಗಗಳನ್ನ ಗುರುತಿಸಿ.
ಭಾಗಗಳನ್ನ ಗುರುತಿಸಿ, ಚಿತ್ರಿಸಿ, ಭಾಗಗಳನ್ನ ಗುರುತಿಸಿ. ಒಂದು ಚಿತ್ರ ಕೊಟ್ಟಿರ್ತಾವ, ಆ ಚಿತ್ರಕ್ಕೆ ಭಾಗಗಳನ್ನ ಬರೀರಿ ಯಾವ್ಯಾವ. ಸೊ ದಟ್ ಈಸ್ ಆಲ್ಸೋ ಸ್ಕಿಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಚಿತ್ರಿಸು ಆಗಿರ್ಬೋದು, ನೆಕ್ಸ್ಟ್ ರಚಿಸು ಆಗಿರ್ಬೋದು, ಅಥವಾ ಯಾವ್ದಾರ ಒಂದು ಅಂಶಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಲಕ್ಷಣಗಳನ್ನ ಪಟ್ಟಿ ಮಾಡ್ರಿ ಅಂತಂದು ಅನ್ಬೋದು. ಪಟ್ಟಿ ಮಾಡುವುದು, ಪಟ್ಟಿ ಮಾಡಿರಿ, ಹೌದಾ. ಪಟ್ಟಿ ಮಾಡುವುದು, ಕಲೆಕ್ಟ್ ಮಾಡುವುದು, ಸಂಗ್ರಹಿಸುವುದು. ಪಟ್ಟಿ ಮಾಡುವುದು ಅಂದ್ರೆ ಏನ, ಒಂದು ಟೈಪ್ ಆಫ್ ಸಂಗ್ರಹಿಸುವುದು. ಸಂಗ್ರಹಿಸಿ ಅಂತ ಇರ್ತಾರ ನೋಡ್ರಿ, ವಸ್ತುಗಳನ್ನ ಸಂಗ್ರಹಿಸಿ. ದಟ್ ಈಸ್ ಆಲ್ಸೋ ಒಂದು ಸ್ಕಿಲ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಡ್ರಾ ಮಾಡೋದಾಗಿರ್ಬೋದು. ಸೊ ಪ್ರದರ್ಶಿಸು, ಪ್ರದರ್ಶನ ಮಾಡುವುದು, ಡೆಮಾನ್ಸ್ಟ್ರೇಷನ್ ಅಂತ ನಾವು ಕರಿತಾ ಇದ್ದೇವೆ. ಪ್ರದರ್ಶಿಸು, ರೈಟ್. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಮೇನ್ ಇಂಪಾರ್ಟೆಂಟ್ ನಿಖರವಾಗಿ ಅಳತೆ ಮಾಡು, ಮೀಸರ್ ಅಕ್ಯುರೇಟ್ಲಿ ಅಂತ ನಾವು ಕರಿತಾ ಇದ್ದಾವೆ. ನಿಖರವಾಗಿ ಅಳತೆ ಮಾಡೋದಾಗಿರ್ಬೋದು. ನೋಡಿ ಬಹಳ ಇಂಟ್ರೆಸ್ಟಿಂಗ್ ಇದಲ್ರಿ. ಸೊ ದೀಸ್ ಆರ್ ಮೈನ್ ಇಂಪಾರ್ಟೆಂಟ್. ಸೊ 3 ಅಂಕಗಳಿಗೆ ನಾವು ಕೊಡ್ತಾ ಇದ್ದಾವೆ ಕಾಮನ್ ಆಗಿ. ಸೊ ಗಮನಿಸಬೇಕು, ಇಷ್ಟ ತಗೋಬೇಕಂತಂದ್ರೆ ಎಲ್ಲೂ ರೂಲ್ಸ್ ಇಲ್ಲ, ಅದು ನಿಮಗೆ ಬಹಳ ಇಂಪಾರ್ಟೆಂಟ್. ಸೊ ನೆನಪಿರ್ಲಿದ್ ನಿಮಗೆ. ಓಕೆ. ಸೊ ಒಟ್ಟಾರೆ ನಂದು ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಹೆಂಗಿರ್ಬೇಕು, ಪ್ರತಿ ಪಾಠಕ್ಕೆ ಅನುಗುಣವಾಗಿರ್ಬೇಕಲ್ರಿ. ಅದು ಇಷ್ಟೆಲ್ಲ ಅಂಶಗಳಿದ್ರ ಅದಕ್ಕೊಂದು ಅರ್ಥ ಬರ್ತಾ ಇದೆ, ಅದಕ್ಕೊಂದು ಏನಿರ್ತದೆ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಅದ್ರದ್ದು ವ್ಯಾಲ್ಯೂ ಅಷ್ಟಲ್ಲ, ನಿಮ್ ವ್ಯಾಲ್ಯೂನು ಸಹಿತ ಏನಾಗ್ತದೆ ಅಂದ್ರೆ ಇನ್ಕ್ರೀಸ್ ಆಗ್ತದೆ. ಯಾಕಂದ್ರೆ ನಮಗೆಲ್ಲ ಗೊತ್ತಿರ್ತದೆ ಏನೋ ಬ್ಲೂ ಪ್ರಿಂಟ್ ಅಂದ್ರೆ ಏನ್, ಆ ಬ್ಲೂ ಪ್ರಿಂಟ್ ಏನ್ ಕಂಟೆಂಟ್ ಹೊಂದಿರ್ತೈತಿ. ಸೊ ಆ ಆಧಾರ ಮೇಲೆ ನಾವೇನಾದ್ರು ಇಟ್ಕೊಂಡು ತೆಗ್ದಿದ್ದೆ ಆದ್ರೆ ಖಂಡಿತ ಅದು ಹೆಲ್ಪ್ ಆಗ್ತದೆ. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರು ಮಾಡಲ್ಲ, ಇವ್ರು ಮಾಡಲ್ಲ, ದಟ್ ಈಸ್ ಅ ನಾಟ್ ಮ್ಯಾಟರ್. ನಮ್ಮ ವಿಷಯ ನಮ್ಮ ಹೆಮ್ಮೆ, ಹೌದಾ. ನಮ್ಮ ವಿಷಯ ನಮ್ಮ ಪ್ರಶ್ನೆ ಪತ್ರಿಕೆ ನಮ್ಮ ಹೆಮ್ಮೆ. ಹೆಂಗಿರ್ಬೇಕಂದ್ರೆ ನಮ್ಮ ಪ್ರಶ್ನೆ ನಮ್ಕಿಂತ ಬೆಸ್ಟ್ ನೀವು ರೆಡಿ ಮಾಡಿರ್ಬೇಕು. ದಟ್ ಈಸ್ ದ ಏನಪ್ಪಾ ಅಂದ್ರೆ ಚಾಲೆಂಜ್ ಅಂತ ಅಂದಂಗ. ಸೊ ಹೊಸದನ್ನ ಕಲಿಯುವಂತ ಅವಕಾಶ ಸಿಗ್ತಿರ್ತಾವಲ್ರಿ, ಅವುಗಳನ್ನ ಬಳಸಿಕೊಳ್ಳುವಂತ ಅವಕಾಶನೂ ಸಹಿತ ನಾವು ಮಾಡಿಕೊಳ್ಳಿದಾಗ ಮಾತ್ರ ಏನಾಗ್ತದೆ ಅಂದ್ರೆ ಸೊ ಕಲ್ತದ್ದಕ್ಕೂ ಮಾಡಿದ್ದಕ್ಕೂ ಏನಾಗ್ತದ ಒಂದು ಅರ್ಥ ಬರ್ತಾ ಇದೆ, ಹೌದಲ್ರಿ. ಸೊ ಹಾಗಾಗಿ ಗಮನಿಸ್ಬೇಕಾಗ್ತದ. ನೆನ್ಪಿಟ್ಕೋರಿ, ಮತ್ತೊಮ್ಮೆ ನೆನ್ಪು ಮಾಡ್ತಾ ಇದ್ದೇನೆ. ನಾಲೆಜ್ಗೆ ನಾವು 8 ಅಂಕಗಳನ್ನ ಕೊಟ್ಟಿದ್ದು, ಅಂಡರ್ಸ್ಟ್ಯಾಂಡಕ 10 ಅಂಕಗಳನ್ನ ಕೊಟ್ಟಿದ್ದು, ಸೊ ಅಪ್ಲೈಕ ಸೊ 4 ಅಂಕಗಳನ್ನ ಕೊಟ್ಟಿದ್ದೆ. 10, 18, 4. ನೆಕ್ಸ್ಟ್ ಸ್ಕಿಲ್ಕ 3 ಅಂಕಗಳನ್ನ ಕೊಟ್ಟಿದ್ದೆ. ಸೊ ಹಿಂಗಿರ್ಬೇಕಂತಂದು ಎಲ್ಲೂ ರೂಲ್ಸ್ ಇಲ್ಲ, ನೆನಪಿರ್ಲಿದ್ ನಿಮಗೆ. ಹಿಂಗ ರೂಲ್ಸ್ ಇರ್ಬೇಕಂತಂದು ಎಲ್ಲೂ ಇಲ್ಲ. ಸೊ ಉದ್ದೇಶವಾರು ನೆನ್ಪಿಟ್ಕೋರಿ, ಹೌದಾ. ಸೊ ಇದಾದ ಕೂಡಲೇ ನಾನು ಮತ್ತೆ ಚರ್ಚೆ ಮಾಡಿದ್ದೆ, ಉದ್ದೇಶ ಆದ ಕೂಡಲೇ ಪ್ರಶ್ನಾವಾರು ಚರ್ಚೆ ಮಾಡಿದ್ದೆ ನಾನು, ಹೌದಾ. ಸೊ ವಸ್ತುನಿಷ್ಠ ಇರಬೇಕು, ನೆಕ್ಸ್ಟ್ ಕಿರು ಉತ್ತರಗಳಿರ್ಬೇಕು, ಆಮೇಲೆ ಪ್ರಬಂಧ ಉತ್ತರಗಳಿರ್ಬೇಕು. ಕಿರು ಉತ್ತರ ಎಷ್ಟಿದ್ದು ಹೇಳ್ರಿ, 10 ಇದ್ದು, ಇವು 8 ಇದ್ದು, ಇವು 7 ಇದ್ದು. ಕರೆಕ್ಟ್ ಅದ ನೋಡ್ರಿ. ಎಸ್, ಬನ್ನಿ ನೋಡೋಣ. ಎಸ್, ಉದ್ದೇಶವಾರು ನಾವು ನೋಡ್ತಾ ಇದೆ. ಪ್ರಶ್ನೆ ವೇದ ನೋಡಿ, 10 ಮಾರ್ಕ್ಸ್, ಕಿರು ಉತ್ತರ 8, 7. ಇನ್ನು ಕ್ಲಿಷ್ಟತಾ ಮಟ್ಟ ನೋಡಿದ್ರೆ 8, 12, 5, ರೈಟ್. ಸೊ ಇವು ನಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಅಂದ್ರೆ ಒಂದು ಪಾಠ ಅಂದ ಕೂಡಲೇ ಇವೆಲ್ಲವೂ ಸಹಿತ ಇರಲೇಬೇಕಾದಿದ್ದೆ, ನೆನ್ಪಿಟ್ಕೋರಿ, ರೈಟ್. ಪ್ರಶ್ನೆವಾರು, ಇನ್ನೊಂದು ಕ್ಲಿಷ್ಟತಾವಾರವನ್ನ ನೋಡೋದಾದ್ರೆ ಸೊ ದಟ್ ಈಸ್ ಅ ಸರಳ 8 ಅಂಕಗಳಿದ್ದು ರೀ. ಸೊ ಸಾಧಾರಣ 12 ಇದ್ದು, ಸೊ ಕಠಿಣ 5 ಅಂಕಗಳನ್ನ ಒಳಗೊಂಡಿತ್ತು, ರೈಟ್. ಸೊ ಇವು ಅಂಕಗಳಿಗೆ ಸಂಬಂಧಪಟ್ಟಂತೆ ಇವೆಲ್ಲ ಮಾರ್ಕ್ಸ್ ಇದಾವೆ, ನೆನ್ಪಿಟ್ಕೋರಿ. ದೀಸ್ ಆರ್ ಆಲ್ ಮಾರ್ಕ್ಸ್ ಬಗ್ಗೆ ಕೊಟ್ಟಿದ್ದೀನಿ ನಾನು. ಸರಿ ಎಲ್ಲಾ ಹೇಳ್ರಿ, ಬಟ್ ಒಂದ್ ಹೇಳಿಲ್ಲ ಅದ ನೀವು ಅನ್ಬೋದು ಬರ್ಬೋದು ಮನ್ಸಿನಾಗ, ಏನಪ್ಪಾ ಆತರ. ಸೊ ಎಲ್ಲ ಮಾರ್ಕ್ಸ್ ಬಗ್ಗೆ ಹೇಳ್ರಿ, ಎಷ್ಟು ಕ್ವಶನ್ಸ್ ತಗೋಬೇಕು ಅನ್ನೋದು ಹೇಳೇ ಇಲ್ಲ ರೀ. ಸೊ ದಟ್ ಈಸ್ 25 ಮಾರ್ಕ್ಸ್ ಆಗ್ತಾ ಇದೆ. ಸೊ ದಟ್ ಈಸ್ ಆಲ್ಸೋ ಏನಾಗ್ತದೆ 25 ಮಾರ್ಕ್ಸ್ ಆಗ್ತಾ ಇದೆ. ಸೊ ದಟ್ ಈಸ್ ಆಲ್ಸೋ ಏನಾಗ್ತದೆ 25 ಮಾರ್ಕ್ಸ್ ಆಗ್ತದೆ. ಸೊ ನೆನ್ಪಿಟ್ಕೊರಿ. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಗಳು ಹೆಂಗಿರಬೇಕು, ಯಾವ ರೀತಿ ಹೊಡಿಬೇಕು ಅನ್ನೋದು ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಸೊ ದಟ್ ಈಸ್ ಮೇನ್ ಇಂಪಾರ್ಟೆಂಟ್. ಹಾಗಾದ್ರೆ ಪ್ರಶ್ನೆಗಳ ಸಂಖ್ಯೆ ಎಷ್ಟಿದ್ರೆ ಒಳ್ಳೇದು, ಪ್ರಶ್ನೆಗಳ ಸಂಖ್ಯೆ. ಸೊ 3 ರೀತಿ ನಾನು ಐಡಿಯಾ ಕೊಡ್ತಾ ಇದ್ದೇನೆ, ನೆನಪಿಡ್ಲಿ ನಿಮಗೆ. ಸೊ 3 ರೀತಿ ಇದ್ದಾಗ ಒಂದ್ ಸ್ವಲ್ಪ ಚೇಂಜಸ್ ಆಗ್ಬೋದು. ಅಲ್ಲೇ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಪರ್ಸೆಂಟೇಜ್ ಎಲ್ಲೂ ಬರೀ ಅಂದಿಲ್ಲ ರೀ. ಪರ್ಸೆಂಟೇಜ್ ಎಲ್ಲೂ ಬರೀ ಅಂದಿಲ್ಲ, ನೆನ್ಪಿಟ್ಕೋರಿ. ಸರ್ ಮತ್ತೆ ಇದೆಲ್ಲ ಪ್ರತಿ ಪಾಠಕ್ಕೆ ಬರಿಬೇಕೇನ, ಬರ್ದಿದ್ರ ದಟ್ ಈಸ್ ದ ಗ್ರೇಟ್ ಅಂತಾನೆ ಹೇಳ್ಬೋದು. ಬರೆಯದೇ ಇದ್ರೂ ಸಹಿತ ನಿಮ್ಮ ಪ್ರಶ್ನೆ ಪತ್ರಿಕೆ ಈ ಎಲ್ಲಾ ಅಂಶಗಳ ಜೊತೆಗೆ ಇನ್ನೊಂದು ಯಾವುದು, ಕಲಿಕಾ ಫಲ ಮತ್ತು ಕಲಿಕಾ ಅಂಶಗಳನ್ನ ಒಳಗೊಂಡಿರಬೇಕು, ನೆನ್ಪಿಟ್ಕೋರಿ, ರೈಟ್. ಈ 4 ಅಂಶಗಳ ಆಧಾರಿತವಾಗಿನ ನಿಮ್ ಪ್ರಶ್ನೆ ಪತ್ರಿಕೆ ಇರಬೇಕು, ನೆನಪಿರ್ಲಿ ನಿಮ್ಗೆ, ರೈಟ್. ಸೊ ಹಾಗಾದ್ರೆ ಪ್ರಶ್ನೆ ಪತ್ರಿಕೆಗಳ ಸಂಖ್ಯೆ, ಪ್ರಶ್ನೆಗಳ ಸಂಖ್ಯೆ ಎಷ್ಟಿದ್ರ ಒಳ್ಳೇದು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸ್ನೇಹಿತರೆ, 25 ಅಂಕಗಳನ್ನು ನಮ್ಗೆ ಗೊತ್ತಿದೆ ಆಲ್ರೆಡಿ. ಕಂಪಲ್ಸರಿ 25 ಮಾರ್ಕ್ಸ್ ಏನಾಗಿದೆ. ಸೊ ದಟ್ ಈಸ್ ಏನಾಗ್ಯದಪ್ಪ ಅಂದ್ರ ಎಸ್, ಕ್ಲಿಯರ್ ಆಗ್ಯದ ನಮ್ಗೆ, ಹೌದಾ. ಇದರಲ್ಲಿ ಎಷ್ಟಿದ್ರೆ ಒಳ್ಳೇದು. ಸೊ ನಮ್ಮ ಪ್ರಕಾರ ನೀವು ಫಸ್ಟ್ ಹೊಡ್ಕೋಬಹುದು. 1 ಮಾರ್ಕ್ಸ್ದು ಎಷ್ಟ, 2 ಮಾರ್ಕ್ಸ್ದು ಎಷ್ಟ, ನೆಕ್ಸ್ಟ್ 3 ಮಾರ್ಕ್ಸ್ದು ಎಷ್ಟ. ನೋಡಿ 3 ಮಾರ್ಕ್ಸ್ದು 3 ಕ್ವಶನ್ಸ್ ತಗೋರಿ. 3 into 3 ಅಂದ್ರೆ ಏನಾಯ್ತ್ರಿ, ಸೊ ದಟ್ ಈಸ್ 9 ಮಾರ್ಕ್ಸ್ ಆಯ್ತು, ರೈಟ್. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಏನ್ ಮಾಡೋಣ, 5 ತಗೋಣ. 2 ಮಾರ್ಕ್ಸ್ 5 ತೊಂದ್ರೆ ಅಂದ್ರೆ ಎಷ್ಟಾದ್ರಿ, 2 ಮಾರ್ಕ್ಸ್ 5 ಅಂದ್ರೆ ಎಷ್ಟಾಯ್ತು ನೋಡ್ರಿ. ಇಲ್ಲಾಂದ್ರೆ ಹಿಂಗ್ ಮಾಡ್ರಿ, ಸಿಂಪಲ್ ಬೆಸ್ಟ್ ಐಡಿಯಾ ಹೇಳ್ಬೇಕಾದ್ರೆ ದಟ್ ಈಸ್ 3 ಕ್ವಶನ್ಸ್ ತಗೋರಿ. 2 3 ಎಷ್ಟಾಯ್ತು, 6 ಮಾರ್ಕ್ಸ್ ಆಯ್ತು,
ನೋಡಿ 9 ಮಾರ್ಕ್ಸ್ 6 ಮಾರ್ಕ್ಸ್ ಇನ್ನು 1 ಮಾರ್ಕ್ಸ್ 3 ಎಷ್ಟದು 9 6 ಎಷ್ಟೈತ್ರಿ 15 ಐತು 1 ಮಾರ್ಕ್ಸ್ 10 ಕ್ವಶನ್ಸ್ ತಗೋರಿ ದಟ್ ಇಸ್ ದ ಬೆಸ್ಟ್ ಐಡಿಯಾ ನಿಮಗೆ 10 ಮಾರ್ಕ್ಸ್ ಆಯ್ತು ನೋಡಿ ಸೊ 25 ಆಯ್ತಾ ಸೊ ಕ್ವಶನ್ಸ್ಗಳು ಎಷ್ಟದು 10 3 ಎಷ್ಟೈತ್ರಿ 6 6 12 9 6 15 25 ಸೊ 2 3 3 9 10 3 13 16 ಕ್ವಶನ್ಸ್ಗಳದು ನೋ ಪ್ರಾಬ್ಲಮ್ ಈ ರೀತಿ ತಗೋಬಹುದು ನೀವು ಈ ರೀತಿ ಈಸಿ ಆಗಿರ್ತಕ್ಕಂಥ ರೆಫರ್ ಮಾಡ್ಬೋದು ಇಲ್ಲ 1 ಮಾರ್ಕ್ ಹಾಸೋದು ನೀವ್ ಏನ್ ಮಾಡ್ಬೋದು ಹೇಳ್ರಿ 1 ಮಾರ್ಕ್ ಹಾಸೋದು 12 ತೊಂದ್ರೆ ಅಂದ್ರೆ ಬಹಳ ಇದನ್ನ ಆಗಿಬಿಡ್ತದ್ರಿ ಅಂದ್ರೆ ಅತಿ ಈಸಿ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಆಗಿಬಿಡ್ತದ್ರಿ ಇದು ಅದ 1 ಮಾರ್ಕ್ ಹಾಸೋದು 12 ಆದಂದ್ರ 2 ಮಾರ್ಕ್ಸ್ ಎರಡು ತಗೋತೀರಿ ನೀವು ಸೊ ದಟ್ ಇಸ್ 2 ಮಾರ್ಕ್ಸ್ ಏನ್ ಮಾಡ್ಬೇಕು ಒಂದ್ 3 ತೊಂದ್ರೆ ಅಂದ್ರೆ 6 ಮಾರ್ಕ್ಸ್ ಆದವ್ರಿ 12 6 ಎಷ್ಟೈತ್ರಿ 18 ಆಯ್ತು ಇನ್ನು ಎಷ್ಟು ತಗೋಬೇಕು 7 ತಗೋಬೇಕು ಅವಾಗ 3 ಮಾರ್ಕ್ಸ್ ಒಂದು ತಗೋಬೇಕಾಗ್ತದೆ 4 ಮಾರ್ಕ್ಸ್ ಒಂದು ತಗೋಬೇಕಾಗ್ತದೆ ಸೊ ಈ ರೀತಿ ತಗೋಬೇಕು 1 2 ಎಷ್ಟಾದ್ರಿ ನೋಡಿ ಇಲ್ಲಿ 12 ಕ್ವಶನ್ಸ್ ಅದು ಇಲ್ಲಿ 3 ಕ್ವಶನ್ಸ್ ಅದು ಇಲ್ಲಿ 1 ಕ್ವಶನ್ಸ್ ಇಲ್ಲಿ 1 ಕ್ವಶನ್ಸ್ ಸೇಮ್ 12 3 15 17 ಹೆಚ್ಚದು ನೋಡ್ರಿ ಈ ರೀತಿ ಬೇಡ ಬಹಳ ಆಸೆ ಅನಿಸ್ತದ ಯಾಕಂದ್ರೆ ಪ್ರಶ್ನೆ ಈಕ್ವಲ್ ಟು ಅಂಕ ಬರಾಕೈತಂದ್ರ ದಟ್ ಈಸ್ ನಾಟ್ ಎ ಗುಡ್ ಏನ್ ಹೇಳ್ರಿ ಕ್ವಶನ್ ಪೇಪರ್ ಅಂತ ಹೇಳ್ತಾ ಇದಾರೆ ಆಲ್ಮೋಸ್ಟ್ ಆ ಕ್ವಶನ್ ಪೇಪರ್ ಹೆಂಗಿರ್ಬೇಕಂದ್ರೆ 25 ಅರ್ಧ ಇರ್ಬೇಕಂತ ಹೇಳ್ತಾನ ಅಂದ್ರ 11 12 13 14 15 ಆಲ್ಮೋಸ್ಟ್ ಅಲ್ಲೇ ನೇರ್ ಇರ್ಬೇಕು 12 ಸುತ್ತಮುತ್ತ ಇರ್ಬೇಕು 12 ಇರಬೇಕು 13 14 ಇದ್ರೆ ನಡೀತದೆ 15 ಇದ್ರೆ ನಡೀತದ ಏನ್ ಸಮಸ್ಯೆ ಇಲ್ಲ ಸೊ ದಟ್ ಈಸ್ ಏನಾಗ್ತದೆ ನಿಮಗೆ ಇದು ಬೆಸ್ಟ್ ಅನ್ಸ್ತದೆ ಇದು ಅಷ್ಟೊಂದು ಸರಿ ಅಲ್ಲರೆ ಇದು ಬೇಡ ರೀ ಸ್ನೇಹಿತರೆ ಹೌದಾ ಇದು ಅಷ್ಟೊಂದು ಬೇಡ ಸೊ ಇದಕ್ಕಿಂತ ಬೆಸ್ಟ್ ಇನ್ನೊಂದು ಹೇಳ್ಬೇಕಂದ್ರ 1 ಮಾರ್ಕ್ ಹಾಸೋದು ನಾವೇನ್ ಮಾಡ್ಬೋದು ಹೇಳ್ರಿ ಸೊ 8 ಕ್ವಶನ್ಸ್ ಗಳನ್ನ ತಗೋಬಹುದು 8 ಮಾರ್ಕಸ್ ಆಗ್ತದೆ ನೋಡಿ 2 ಮಾರ್ಕ್ ಹಾಸೋದು ಎಷ್ಟು ತಗೋಬಹುದು ನಾವು ಸೊ ದಟ್ ಈಸ್ 5 ಕ್ವಶನ್ಸ್ ತಗೋಬಹುದು ಎಷ್ಟಾಯ್ತು 13 ಮಾರ್ಕ್ಸ್ ಆಯ್ತು ನೋಡಿ ಬಹಳ ಇಂಪಾರ್ಟೆಂಟ್ ಇದು ಬೆಸ್ಟ್ ಇದು 18 ಆಯ್ತಾ ಸೊ ಇನ್ನ 3 ಮಾರ್ಕ್ಸ್ ಏನಾಗ್ತದೆ ಹೇಳ್ರಿ 1 ಕ್ವಶನ್ಸ್ ಆಗ್ತದೆ ಸೊ ಅವಾಗ ಏನಾಗ್ತದೆ 3 ಮಾರ್ಕ್ಸ್ ಬರ್ತಾ ಇದೆ ಇನ್ನ 4 ಮಾರ್ಕ್ಸ್ ಒಂದು ಕ್ವಶನ್ಸ್ ಆಗ್ತದ ದಟ್ ಈಸ್ 4 ಮಾರ್ಕ್ಸ್ ನೋಡ್ರಿ 8 18 18 3 21 ದಟ್ ಈಸ್ 25 ಮಾರ್ಕ್ಸ್ 8 5 13 13 ಒಂದ್ ಎರಡು ಎಷ್ಟೈತ್ರಿ ಸೊ ದಟ್ ಈಸ್ ಕ್ವಶನ್ಸ್ ಈ ರೀತಿ ನಾವು ಏನ್ ಮಾಡ್ಬೋದು ದಟ್ ಈಸ್ ಗೆಸ್ ಮಾಡಬಹುದು ನೆನಪಿಟ್ಕೋರಿ ನಮ್ಗೆ ಹೆಂಗ್ ಬೇಕಾದಂಗ ಅನುಕೂಲ ಮಾಡ್ಬೋದು ಹಿಂಗ ಇರಬೇಕು ಹಂಗ ಇರ್ಬೇಕಂತ ಎಲ್ಲೂ ಇಲ್ಲ ರೀ ಕ್ವಶನ್ಸ್ಗಳು ಇಟ್ಟಿರ್ಬೇಕು ಆಲ್ಮೋಸ್ಟ್ ಆ ಪ್ರಶ್ನೆಗಳ ಸಂಖ್ಯೆ ಎಷ್ಟಿದ್ರೆ ಬೆಟರ್ಪಾ ಅಂದ್ರ ಸೊ 12 13 14 15 ಇಷ್ಟರೊಳಗಿದ್ರ ದಟ್ ಈಸ್ ಅ ಗುಡ್ ಕ್ವಶನ್ ಪೇಪರ್ ಅಂತಾನೆ ಹೇಳ್ಬೋದು ಹೌದಾ ಸೊ ಇದೇ ರೀತಿ ಇರಬೇಕು ನಾನು ಆಲ್ರೆಡಿ ಒಂದು ಕಾಮನ್ ಆಗಿರ್ತಕ್ಕಂಥ ವೇಟೇಜ್ ಅನ್ನು ಸಹಿತ ನಿಮಗೆ ಏನ್ ಮಾಡಿದ್ದೇನೆ ಆಲ್ರೆಡಿ ಕೊಟ್ಟಿದ್ದೇನೆ ಇಲ್ಲಿ 1 ಮಾರ್ಕ್ಸ್ ನಾವು ಎಂತ ಪ್ರಶ್ನೆ ತೆಗೆದು ಆಲ್ರೆಡಿ ಹೇಳಿದ್ದೇನೆ ನೋಡಿ ಬಿಟ್ಟ ಸ್ಥಳ ಇದಾವೆ ಹೌದಾ ಮಲ್ಟಿಪಲ್ ಚಾಯ್ಸ್ ಬರ್ತಾ ಇದಾವೆ ನೋಡಿ MCQ ನಾವು ಈ ರೀತಿ ಒಂದು ಫ್ರೇಮ್ ಮಾಡ್ಬೋದು ನಾವು ನೋಡ್ರಿ MCQ ಕ್ವಶನ್ಸ್ ಗಳನ್ನ 5 ತೆಗಿಬಹುದು ಎಲ್ಲಾದ್ರ MCQ ಕೊಟ್ಟಿದ್ದಾರೆ ಅಂದ್ರೆ 5 ಕ್ವಶನ್ಸ್ 1 ಮಾರ್ಕ್ಸ್ ಟೋಟಲ್ ಎಷ್ಟೈತ್ರಿ 5 ಮಾರ್ಕ್ಸ್ ಆಯ್ತು ನೋಡಿ ಸೊ ಇದಾದ ನಂತರ ಕಿರು ಉತ್ತರಗಳು ಶಾರ್ಟ್ ಆನ್ಸರ್ ಅಂತ ನಾವು ಕರಿತಾ ಅಥವಾ 1 ಮಾರ್ಕ್ಸ್ ಕ್ವಶನ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಅಂತ ನಾವು ಕರಿತಾ ಇದ್ದೇವೆ ಸೊ 1 ಮಾರ್ಕ್ಸ್ ಕ್ವಶನ್ಸ್ ಒಂದು 3 ತೆಗಿರ್ಬೇಕಾರ 1 ಇಂಟು 4 ಅಂದ್ರೆ ಎಷ್ಟೈತ್ರಿ ಸೊ ದಟ್ ಈಸ್ 3 ಮಾರ್ಕ್ಸ್ ಆಯ್ತು ಎಷ್ಟಾಯ್ತು 8 ಮಾರ್ಕ್ಸ್ ಅದು ನೋಡಿ ಕ್ವಶನ್ಸ್ ಗಳು 8 ಅದು ಆನ್ಸರ್ ಗಳು ಎಷ್ಟದು 8 ಅದು ರೈಟ್ ಸೊ ಇದಾದ ನಂತರ 2 ಮಾರ್ಕ್ಸ್ ತಗೋರಿ 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ತಗೋರಿ 2 ಮಾರ್ಕ್ಸ್ ಕ್ವಶನ್ಸ್ ಗಳು 2 ತಗೋತೀರಿ ಸೊ ಯು ಕ್ಯಾನ್ ಟೇಕ್ 4 ತಗೋರಿ 4 ತಗೋರಿ 2 4 ಎಷ್ಟಾಯ್ತು 8 ಆಯ್ತು ಎಷ್ಟಾಯ್ತು 8 ಆಯ್ತು ಸಿಂಪಲ್ ಆರಾಮಾಗಿ ನಾವು ಯಾವ್ದು ಬೇಕಾದ್ ತಗೋಬಹುದು ಹಂಗ ತಗೋಬೇಕು ಹಿಂಗ ತಗೋಬೇಕು ಎಷ್ಟೈತ್ರಿ 8 8 16 ಆಯ್ತು ಇನ್ನು 9 ಸಿಂಪಲ್ ಇದು ಬಹಳ ಚಂದ ಇದೆ ನೋಡ್ರಿ 3 ಕ್ವಶನ್ಸ್ ಏನ್ ಮಾಡ್ರಿ 3 ಮಾರ್ಕ್ ಹಾಸೋದು 3 ತಗೋರಿ ಸೊ ದಟ್ ಈಸ್ 9 ಕ್ವಶನ್ಸ್ ಅದು 9 ಮಾರ್ಕ್ಸ್ ಆಯ್ತು ನೋಡಿ 5 3 8 8 8 16 ಸೊ ದಟ್ ಈಸ್ 25 ಮಾರ್ಕ್ಸ್ ಇದು ಬಹಳ ಬೆಟರ್ 1 2 ನೋಡಿ 3 ಕ್ವಶನ್ಸ್ ಅದಾವೆ ಎಷ್ಟು ಕ್ವಶನ್ಸ್ ಇದಾವೆ 5 ಕ್ವಶನ್ಸ್ 3 8 ಕ್ವಶನ್ಸ್ 8 4 12 3 15 ನಾನು ಆಲ್ರೆಡಿ ಹೇಳಿದೆ ಆಲ್ಮೋಸ್ಟ್ ಏನ್ ಮಾಡ್ರಿ 15 ತೊಂದ್ರೆ ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ನಮ್ಗೆ ಹೆಂಗ್ ಬೇಕಾದಂಗ ಪ್ರಶ್ನೆಗಳನ್ನ ತಗೋಬಹುದು ಅಲ್ಲಿ 1 ಮಾರ್ಕ್ಸ್ ಕವರ್ ಆಗ್ತಾ ಇದಾವೆ 2 ಮಾರ್ಕ್ಸ್ ಕವರ್ ಆಗ್ತಾ ಇದಾವೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ 2 ಮಾರ್ಕ್ಸ್ 1 ಮಾರ್ಕ್ಸ್ ಸಾಕಾಗ್ತದೆ ಪ್ರೈಮರಿ ಲೆವೆಲ್ ಸೊ ನೆನ್ಪಿಟ್ಕೋರಿ ಸೊ ಇದು ಆಲ್ಮೋಸ್ಟ್ 10ನೇ ಹೆಚ್ಚು 6 ಮತ್ತು 7ನೇ ತರಗತಿಗೆ ದಟ್ ಈಸ್ ದ ಬೆಸ್ಟ್ ಆಗಿರ್ತಕ್ಕಂಥ ಒಂದು ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳ್ಬೋದು ಚೆನ್ನಾಗಿದೆ ಸ್ನೇಹಿತರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ತೆಗಿಬೇಕು ಅನ್ನೋ ನಿಮಗೆ ಕ್ಲಾರಿಟಿ ಬಂದಿದೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಏನಪ್ಪಾ ಅಂದ್ರ ಒಂದು ವಿಶೇಷವಾಗಿರ್ತಕ್ಕಂಥ ವಿನೂತನ ಕಾರ್ಯಕ್ರಮ ಇದಾಗಿರೋದ್ರಿಂದ ಸೊ ಮಕ್ಕಳಲ್ಲಿ ಮಕ್ಕಳು ಯಾವ ರೀತಿ ಬೆಳವಣಿಗೆ ಆಗ್ತದಪ್ಪ ಅಂದ್ರೆ ಕಲಿಕೆಯಲ್ಲಿ ಅಂದ್ರ ಈ ಒಂದು ಫ್ರೇಮ್ ಕ್ವಶನ್ಸ್ ಹಿಂಗಿರ್ಲೇಬೇಕಾಗ್ತೈತಿ ನೆನ್ಪಿಟ್ಕೋರಿ ಕಠಿಣತೆ ಇರ್ಲಿ ಅತಿ ಸರಳನೂ ಇರ್ಲಿ ಸಾಧಾರಣನೂ ಇರ್ಲಿ ಯಾಕಂದ್ರೆ ಸುಮ್ನೆ ಯಾವ್ದೋ ಒಂದು ಕ್ವಶನ್ ಪೇಪರ್ ಯಾವ್ದೋ ಒಂದು ಕಾಪಿ ಮಾಡಿ ತಂದು ಹೇಳೋದು ಬೇಡ ರೀ ಸ್ವಲ್ಪ ಒಂದು 5-10 ನಿಮಿಷ ನಿಮ್ಗೆ ಐಡಿಯಾ ಬರ್ತದ್ರಿ ಒಂದು ಐಡಿಯಾ ಬಂದದ ಈಗ ಎಷ್ಟು ಕ್ವಶನ್ಸ್ 15 ಕ್ವಶನ್ಸ್ ಇರಬೇಕು ಸೊ ಪಟ್ಟಕನ 15 ಕ್ವಶನ್ಸ್ ಇರ್ಬೇಕಲ್ರಿ 15 ಕ್ವಶನ್ಸ್ ದಾಗ 1 ಮಾರ್ಕ್ ಹಾಸೋದು 8 ಅದಾವು 8 ಅದಾವು 8 ಯಾವ ತಗೋಬಹುದು
ನಮ್ಗೊಂದು ಐಡಿಯಾ ಇರಬೇಕು. ಅಲ್ಲಿ ನೀವು ಹೊರೈಟಿ ಮಾಡ್ಕೋರಿ. ಏನು ಹೊರೈಟಿ? ಸ್ವಲ್ಪ ಸಾಧಾರಣ ಇದ್ದು ಅಲ್ಲಿ ಕೊಟ್ಟಿದ್ದಾರೆ ಕ್ವಶನ್ ಕೈಪಿಡಿದಾಗ ಸಾಧಾರಣದು ಯಾವ ಚೂಸ್ ಮಾಡೋದು, ಸುಲಭದು ಯಾವ, ಕಠಿಣತೆ ಇದ್ದು ಯಾವ, ಈ ರೀತಿ ಚಾಯ್ಸ್ ಮಾಡಬೇಕು. 2 ಮಾರ್ಕ್ಸ್ ಕವರ್ ಮಾಡ್ಕೋಬೇಕು, 3 ಮಾರ್ಕ್ಸ್ ಈ ಅಂಶ ಕವರ್ ಮಾಡ್ಕೋಬೇಕು, 1 ಮಾರ್ಕ್ಸ್ ಏಟ್ ಕವರ್ ಮಾಡ್ಬೇಕು. ಇಷ್ಟಾದ್ರೆ ವೆರಿ ಇಂಟ್ರೆಸ್ಟಿಂಗ್. ಬಟ್ ಕ್ವಶನ್ಗಳ ಪ್ರಿಪೇರ್ ಮಾಡುವಾಗ, ಫ್ರೇಮ್ ಮಾಡುವಾಗ ಪ್ರತಿ ಪಾಠಕ್ಕೆ ಬ್ಲೂ ಪ್ರಿಂಟ್ ತೆಗೀರಿ ಅಂತಂದು ಎಲ್ಲೂ ಹೇಳಿಲ್ಲ. ಬಟ್ ನಮ್ಮ ಪ್ರಶ್ನೆ ಪತ್ರಿಕೆ ಅದರ ಅಂದಾಜಿನ ಪ್ರಕಾರ ಇದ್ರೆ ಸೊ ಒಳ್ಳೇದು. ಯಾಕೆಂದ್ರೆ ಮಗುವಿನಲ್ಲಿ ನಾವು ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸ್ತಾ ಇದ್ದಾವೆ. ಹೌದಾ? ಸೊ ಹಾಗಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಇದ್ರೆ ಖಂಡಿತವಾಗಿಯೂ ಒಳ್ಳೇದಾಗ್ತಿತ್ತು ಅನ್ನುವಂಥ ವಿಶ್ವಾಸನ ಇಟ್ಕೊಂಡ ಸೊ ಒಂದಿಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಂಡಿದ್ದೇನೆ. ಸೊ ಇದೇ ರೀತಿ ಮುಂದಿನ ಭಾಗದಲ್ಲಿ ಲೆಸನ್ ಪ್ಲಾನ್ಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಸೊ ಯಾವ ರೀತಿ ಬರಿಬೇಕು, ಸೊ ಅದನ್ನು ನಿಮಗೆ ವಿಡಿಯೋ ಮೂಲಕ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಅಲ್ಲಿ ತನಕ ಚೆನ್ನಾಗಿ ಕಲಿಸ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ ಸ್ನೇಹಿತರೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.